ನಮಸ್ಕಾರ ಸ್ಪರ್ಧಾ ಮಿತ್ರರೇ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿದಿನ ಉದ್ಯೋಗ ಮಾಹಿತಿ ಹಾಗೂ ಜಿಕೆ ಟುಡೆಯ ಪ್ರಚಲಿತ ಘಟನೆಗಳಿಗಾಗಿ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕೊನೆವರೆಗೆ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಜನವರಿ ಮೊದಲನೇ ವಾರದ ಪ್ರಚಲಿತ ವಿದ್ಯಮಾನಗಳು ನೋಡ್ತಾ ಹೋದರೆ, ಪ್ರತಿ ವರ್ಷ ವಿಶ್ವ ಬ್ರೈಲ್ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ, ಯಾವ ದಿನದಂದು ಆಚರಣೆ ಮಾಡಲಾಗುತ್ತದೆ? ಆಪ್ಷನ್ ಎ ಜನವರಿ 1, ಆಪ್ಷನ್ 2 ಜನವರಿ 2, ಆಪ್ಷನ್ ಸಿ ಜನವರಿ 4, ಆಪ್ಷನ್ ಡಿ ಜನವರಿ 6. ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಜನವರಿ 4. ವಿಶ್ವ ಬ್ರೈಲ್ ದಿನ. ವಿಶ್ವ ಬ್ರೈಲ್ ದಿನ ಅನ್ನೋದು ಲೂಯಿಸ್ ಬ್ರೈನ್ ಅವರು ಇವರೇನ್ರಿ ಬ್ರೇನ್ ಲಿಪಿಯನ್ನು ಕಂಡುಹಿಡಿತಾರೆ. ಬ್ರೇನ್ ಲಿಪಿಯನ್ನು ಕಂಡುಹಿಡಿದ ನೆನಪಿಗೋಸ್ಕರ 1809 ಅವರ ಜನನದ ಜನವರಿ 1 ಜನಿಸಿರ್ತಾರೆ. ಜನವರಿ 4 ಜನಿಸಿರ್ತಾರೆ. ಅವರ ಸ್ಮರಣಾರ್ಥ ಏನ್ ಮಾಡ್ತಾರೆ? ವಿಶ್ವಸಂಸ್ಥೆ 2019 ಒಂದು ಅಧ್ಯಯನವನ್ನು ಹೊರಡಿಸುತ್ತೆ. ಜನವರಿ 4 ವಿಶ್ವ ಬ್ರೈಲ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇದರ ವಿವರಣೆ ನೋಡ್ತಾ ಹೋದ್ರೆ, ಕುರುಡು ಮತ್ತು ಭಾಗಶಃ ದೃಷ್ಟಿ ಹೊಂದಿರುವ ಸಂವಹನ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುವ ಬ್ರೈಲ್ ಪ್ರಾಮುಖ್ಯತೆ ಹೆಚ್ಚಿಸಲು ಪ್ರತಿ ವರ್ಷ ವಿಶ್ವ ಬ್ರೈಲ್ ದಿನವನ್ನು ಆಚರಿಸಲಾಗುತ್ತದೆ. 2019 ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಮೊದಲ ಪ್ರಾರಂಭಿಸಲಾಯಿತು ಮತ್ತು ಜನವರಿಯನ್ನು ಬ್ರೈಲ್ ಸಾಕ್ಷರತಾ ತಿಂಗಳನ್ನಾಗಿ ಎಂದು ಆಚರಿಸಲಾಗುತ್ತದೆ. ಬ್ರೈಲ್ ವ್ಯವಸ್ಥೆಯನ್ನು ಆವಿಷ್ಕರಿಸಿದ ಫ್ರೆಂಚ್ ಶಿಕ್ಷಣ ತಜ್ಞ ಲೂಯಿಸ್ ಬ್ರೈನ್ ಅವರ ಜನವರಿ 4, 1809 ಜನಿಸಿದರು. ಇದರ ನೆನಪಿಗೋಸ್ಕರ ವಿಶ್ವ ಬ್ರೈಲ್ ದಿನವನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ, ಆಗಾಗ್ಗೆ ಆಯೋಜಿಸಲಾಗುವ ಸಾರಸ್ ಮೇಳ ಎಂಬ ಸಂಕ್ಷಿಪ್ತ ರೂಪದಲ್ಲಿ ಆರ್ ಎಂಬುದು ಎಂದರೆ ಏನು? ಆಪ್ಷನ್ ಎ ರಿಮೋಟ್, ಆಪ್ಷನ್ ಬಿ ಗ್ರಾಮೀಣ, ಆಪ್ಷನ್ ಸಿ ರಿಗ್ರೆಸಿವ್, ಆಪ್ಷನ್ ಡಿ ಬಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಇದಕ್ಕೆ ಗ್ರಾಮೀಣ ನೋಡ್ರಿ, ರೂರಲ್. ಸಾರಸ್ ಅಂದರೆ ಸೇಲ್ ಆಫ್ ಆರ್ಟಿಕಲ್ ಆಫ್ ರೂರಲ್ ಆರ್ಟಿಸಸ್ ಸೊಸೈಟಿ. ಗ್ರಾಮೀಣ ಕುಶಲಕರ್ಮಿಗಳಿಗೆ ಉತ್ತೇಜಿಸಲು ಭಾರತದ ಹಲವಾರು ಸ್ಥಳಗಳಲ್ಲಿ ಅವುಗಳನ್ನು ಆಯೋಜಿಸಲಾಗುತ್ತಿದೆ. ಇತ್ತೀಚಿನ ದೀದಿ ಲಖ್ಪತಿ ತ್ರಿಪುರ್ ಅರ್ಗಗತಿ ಮಹಿಳಾ ಉದ್ಯಮದ ಮೂಲಕ ಪ್ರಗತಿಶೀಲ ತ್ರಿಪುರ ಮುಖ್ಯಮಂತ್ರಿ ಡಾಕ್ಟರ್ ಮಾಣಿಕ್ ಶಾ ಅವರು ಪ್ರಾರಂಭಿಸಿದ ಸಾರಸ್ ಮೇಳ ನೋಡ್ರಿ, ಇದೆಲ್ಲ ತ್ರಿಪುರದೊಳಗೆ ವಿಶಿಷ್ಟವಾಗಿದೆ. ಸಣ್ಣ ವ್ಯಾಪಾರ ಮಾಲೀಕರು ಮತ್ತು ಸ್ವಸಹಾಯ ಗುಂಪುಗಳ ಸದಸ್ಯ ಪ್ರದರ್ಶಿಸಲು ಮತ್ತು ಆರ್ಥಿಕವಾಗಿ ಸಬಲೀಕರಣಗೊಳಿಸಲು ಗುರಿಯನ್ನು ಹೊಂದಿದೆ. ಇದು 15 ದಿನಗಳವರೆಗೆ 300ಕ್ಕೂ ಹೆಚ್ಚು ಮಳಿಗೆಯನ್ನು ಸ್ಥಾಪಿಸಲಾಗಿದೆ. ಹಾಗಾದ್ರೆ ತ್ರಿಪುರದ ರಾಜಧಾನಿ ಯಾವುದು? ತ್ರಿಪುರದ ರಾಜಧಾನಿ ಅರ್ಗತಲ ನೋಡ್ರಿ. ಇದರ ರಾಜ್ಯಪಾಲರು ಯಾರದಾರ ಈಗ ಪ್ರೆಸೆಂಟು ತ್ರಿಪುರದ್ದು? ಇದು ಈಶಾನ್ಯ ರಾಜ್ಯಗಳ ಒಂದು ರಾಜ್ಯ ರೀ. ಇದ್ರದ್ದು ಯಾರ ರಾಜ್ಯಪಾಲರು? ಎನ್ ಇಂದರ್ಜಿತ್ ರೆಡ್ಡಿ. ಇದರ ರಾಜ್ಯಪಾಲರು. ಇದರ ರಾಜಧಾನಿ ಬಂದ್ಬಿಟ್ಟು ಅರ್ಗತಲ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿ ದ ಜನರಲ್ ಡಾಂಗ್ ಜೂನ್ ಯಾವ ದೇಶದ ರಕ್ಷಣಾ ಸಚಿವರಾಗಿದ್ದಾರೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ತೈವಾನ್, ಆಪ್ಷನ್ ಸಿ ಕೊರಿಯಾ, ಆಪ್ಷನ್ ಡಿ ಉತ್ತರ ಕೊರಿಯಾ. ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಇದಕ್ಕೆ ಚೀನಾ ನೋಡ್ರಿ. ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ. ವಿವರಣೆ ನೋಡ್ತಾ ಹೋದ್ರೆ, ಜನರಲ್ ಡಾಂಗ್ ಜೂನ್ ಅವರು ಚೀನಾದ ಹೊಸ ರಕ್ಷಣಾ ಸಚಿವನಾಗಿ ನೇಮಿಸಲಾಗಿದೆ. ಜನರಲ್ ಡಿ ಶಾಂಗು ಅವರನ್ನು 4 ತಿಂಗಳ ಹಿಂದೆ ಯಾವುದೇ ವಿಚಾರಣೆ ಇಲ್ಲದೆ ಸಾರ್ವಜನಿಕ ವೀಕ್ಷಣೆಯಿಂದ ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ. ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಮಹಾನಿರ್ದೇಶಕರಾಗಿ ನೇಮಕಗೊಂಡ ಮೊದಲ ಮಹಿಳಾ ಅಧಿಕಾರಿ ಯಾರು? ಆಪ್ಷನ್ ಎ ಶುಭ್ರ ಸಿಂಗ್, ನೀನಾ ಸಿಂಗ್, ಬಿನಿತಾ ಠಾಕೂರ್, ರೋಲಿ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ನೀನಾ ಸಿಂಗ್ ನೋಡ್ರಿ. ಆಪ್ಷನ್ ಬಿ ನೀನಾ ಸಿಂಗ್. ಹಾಗಾದ್ರೆ ಇವ್ರು ಯಾರು?
CISFಗೆ ಮೊದಲ ಮಹಿಳಾ ನಿರ್ದೇಶಕರು ನೋಡ್ರಿ ಅವರು. ಇದರ ವಿವರಣೆ ನೋಡ್ತಾ ಹೋದ್ರೆ ಹಿರಿಯ IPS ಅಧಿಕಾರಿ ನೀನಾ ಸಿಂಗ್ ಅವರು CISFನ ಡೈರೆಕ್ಟರೇಟ್ ಜನರಲ್ ಆಗಿ ಮೊದಲ ಬಾರಿಗೆ 1.65 ಲಕ್ಷ ಫೋರ್ಸ್ ಮೂಲಕ ಮೂಲ ಸೌಕರ್ಯ ಭದ್ರಪಡಿಸಲು ಕಾರ್ಯನಿರ್ವಹಿಸಲು ವಹಿಸಿಕೊಂಡಿದ್ದಾರೆ. 1989ರ ಬ್ಯಾಚ್ನ ರಾಜಸ್ಥಾನ್ ಕೇಡರ್ನ ಅಧಿಕಾರಿ ನೋಡ್ರಿ ಇವರು 3 ದಶಕಗಳಿಂದ ದಂಗೆ ಏಳುವಿಕೆ, VIP ಭದ್ರತೆ, ತರಬೇತಿ ಮತ್ತು ಜಾಗರೂಕತೆಯಂತ ವೈವಿಧ್ಯತೆ ಪೊಲೀಸ್ ಪಾತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಹಾಗಾದರೆ ಭಾರತದ ಮೊದಲ ಫೈಟರ್ ಏರ್ಕ್ರಾಫ್ಟ್ ವುಮೆನ್ ಯಾರು? ಮೊದಲ ಫೈಟರ್ ಏರ್ಕ್ರಾಫ್ಟ್ ವುಮೆನ್ ಯಾರು? ಅವನಿ ಚತುರ್ವೇದಿ. ಯಾರೇ? ಅವನಿ ಚತುರ್ವೇದಿ. ಹಾಗಾದರೆ ರಫೇಲ್ ಯುದ್ಧ ವಿಮಾನ ಓಡಿಸಿದ ಮೊದಲ ಮಹಿಳೆ? ರಫೇಲ್ ಯುದ್ಧ ವಿಮಾನ ಓಡಿಸಿದವರು ಶಿವಾಂಗಿ ಸಿಂಗ್ ನೋಡ್ರಿ. ಶಿವಾಂಗಿ ಸಿಂಗ್ ನೋಡ್ರಿ. ಹಾಗಾದ್ರೆ ಮೊದಲ ಮಹಿಳಾ ಸೈನಿಕ ಯಾರು? ಹಾಗಾದ್ರೆ ಮೊದಲ ಮಹಿಳಾ ಸೈನಿಕ ಯಾರು? ಬಂದ್ಬಿಟ್ರೆ ಪ್ರಿಯಾ ಜಿಂಗಾಸ್ ನೋಡ್ರಿ. ಪ್ರಿಯಾ ಜಿಂಗಾಸ್. ಹಾಗಾದ್ರೆ ಭೂಸೇನೆಯ ಮೊದಲ ಕಮಾಂಡರ್ ಯಾರು? ಭೂಸೇನೆಯ ಮೊದಲ ಕಮಾಂಡರ್ ಬಂದ್ಬಿಟ್ಟು ಯಾರು? ಸುಚಿತ್ರಾ ಶೇಖರ್ ನೋಡ್ರಿ. ಸುಚಿತ್ರಾ ಶೇಖರ್. ಹಾಗಾದ್ರೆ ಭಾರತ ಅತಿ ಎತ್ತರದ ಯುದ್ಧ ಭೂಮಿ ಸಿಯಾಚಿನ್ಗೆ ನೇಮಕಗೊಂಡ ಮೊದಲ ಮಹಿಳೆ ಯಾರು? ಶಿವಾಂಗಿ ಚೌಹಾಣ್ ನೋಡ್ರಿ. ಶಿವಾಂಗಿ ಚೌಹಾಣ್ ಸಿಯಾಚಿನ್ಗೆ ನೇಮಕೊಂಡ ಮೊದಲ ಮಹಿಳೆ ನೋಡ್ರಿ. ಆದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ ಇತ್ತೀಚೆಗೆ ಘೋಷಿಸಲಾದ ಭಾರತೀಯ ನೌಕಾಪಡೆಯ ಅಡ್ಮಿರಲ್ ಎಂ ಪೌಲಟ್ಗಳ ಹೊಸ ವಿನ್ಯಾಸದ ಹಿಂದಿನ ಪ್ರೇರಣೆ ಯಾರು? ಆಪ್ಷನ್ ಎ ಮಹಾರಾಣಾ ಪ್ರತಾಪ್, ಆಪ್ಷನ್ ಬಿ ಶಿವಾಜಿ, ಆಪ್ಷನ್ ಸಿ ಮಹಾರಾಜ್ ರಂಜಿತ್ ಸಿಂಗ್, ಆಪ್ಷನ್ ಡಿ ಚಂದ್ರಗುಪ್ತ ಮೌರ್ಯ. ಆಪ್ಷನ್ ಬಿ ಶಿವಾಜಿ ನೋಡ್ರಿ. ಇವು ಭಾರತದ ನೌಕಾಪಡೆಯ ಪಿತಾಮಹ ಅಂತ ಕರೀತಾರೆ. ಇದರ ವಿವರಣೆಯನ್ನು ನೋಡ್ತಾ ಹೋದ್ರೆ ನೌಕಾಪಡೆ ದಿನದಂದು 2023 ಅನಾವರಣಗೊಳಿಸಲಾಯಿತು. ಹಿರಿಯ ನಾಯಕತ್ವಕ್ಕಾಗಿ ಭಾರತೀಯ ನೌಕಾಪಡೆ ಧ್ವಜ ಮತ್ತು ಪೌರಾಣಿಕ ಮರಾಠರ ದೊರೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ ವಿನ್ಯಾಸ ಅಂಶಗಳನ್ನು ಸೆಳೆಯುತ್ತದೆ. ಈ ಚಿಹ್ನೆಯು ವಿಶೇಷ ಶಾಸನಗಳಲ್ಲಿ ಶಿವಾಜಿಯು ಬಳಸಿದ ಖಡ್ಗ, ದೂರದರ್ಶಕ ಮತ್ತು ಮುದ್ರೆಯನ್ನು ಸಂಕೇತವಾಗಿ ಕಲಾತ್ಮಕವಾಗಿ ಸಂಯೋಜಿಸುತ್ತದೆ. ಭಾರತ ಶ್ರೀಮಂತ ಕಡಲ ಪರಂಪರೆಯನ್ನು ಅದರ ಅದ್ಭುತ ಇತಿಹಾಸದೊಂದಿಗೆ ಸಂಯೋಜಿಸುತ್ತದೆ. ಸೃಜನಾತ್ಮಕ ದೃಷ್ಟಿಕೋನವು ಪ್ರಸ್ತುತ ಸರ್ಕಾರದ ಅಡಿಯಲ್ಲಿ ಸ್ವದೇಶಿ ಕಡೆಯಿಂದ ನೌಕಾಪಡೆ ಸಾಂಸ್ಕೃತಿಕ ಬದಲಾವಣೆಯನ್ನು ಸೂಚಿಸುತ್ತದೆ. 17ನೇ ಶತಮಾನದಲ್ಲಿ ಮರಾಠರ ಛತ್ರಪತಿ ಶಿವಾಜಿ ಆತ ನೋಡ್ರಿ. 17ನೇ ಶತಮಾನದಲ್ಲಿ. ಹಾಗಾದ್ರೆ ಇವನು ಜನನ 19 ಫೆಬ್ರವರಿ 1630ರಲ್ಲಿ ಜನನ ಆಗತ್ರಿ. 1674ರಲ್ಲಿ ಪಟ್ಟಾಭಿಷೇಕ ಸ್ಪರ್ಧಾ ಮಿತ್ರರೇ. 1674ರಲ್ಲಿ ಪಟ್ಟಾಭಿಷೇಕ ಆಗತ್ ನೋಡ್ರಿ. ಏಪ್ರಿಲ್ 3ರಂದು ಇವನು ರಾಯಗಢದಲ್ಲಿ 1680ರಲ್ಲಿ ರಾಯಗಢದಲ್ಲಿ ಮರಣ ಹೊಂದ್ತಾನ್ರಿ. ಶಿವಾಜಿ ರಾಯಗಢದಲ್ಲಿ ಮರಣ ಹೊಂದುತ್ತಾನೆ. ಇವನು ಭಾರತದ ನೌಕಾಪಡೆಯ ಪಿತಾಮಹ ಅಂತ ಕರಿತಾರೆ ನೋಡ್ರಿ. ನೌಕಾಪಡೆಯ ಪಿತಾಮಹ ಅಂತ ಕರಿತಾರೆ ನೋಡ್ರಿ. ಯಾರನ್ನ? ಶಿವಾಜಿನ, ಛತ್ರಪತಿ ಶಿವಾಜಿನ. ನೆಕ್ಸ್ಟ್ ನೋಡ್ತಾ ಹೋದ್ರೆ ಕೇಂದ್ರ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವಾಲಯ ಮಹಾರಾಷ್ಟ್ರದ ಯಾವ ನಗರವನ್ನು ರಾಷ್ಟ್ರೀಯ ಯುವ ಉತ್ಸವ 2024 ಆಯೋಜಿಸಲು ಸ್ಥಳವನ್ನು ಆಯ್ಕೆ ಮಾಡಿದೆ? ನಾಗ್ಪುರ್, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ನಾಸಿಕ್, ಆಪ್ಷನ್ ಡಿ ಪುಣೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಾಸಿಕ್ ನೋಡ್ರಿ. 2024ರ ಯೂತ್ ಡೇ, ನ್ಯಾಷನಲ್ ಯೂತ್ ಡೇ. ಹಾಗಾದ್ರೆ 2023ರ ಯೂತ್ ಡೇ ಎಲ್ಲಿ ನಡೆದಿತ್ರಿ? ಹುಬ್ಬಳ್ಳಿ ಧಾರವಾಡ. 2024ರ ಧ್ಯೇಯ ವಾಕ್ಯ ಏನ್ರಿ? ಥೀಮ್ ಯೂತ್ ಫಾರ್
ಹಾರ್ಮೋನಿ ನೋಡ್ರಿ, ಯೂತ್ ಫಾರ್ ಗ್ಲೋಬಲ್ ಹಾರ್ಮೋನಿ, ಯೂತ್ ಫಾರ್ ಗ್ಲೋಬಲ್ ಹಾರ್ಮೋನಿ. ಹಂಗಾರೆ 2023 ನಮ್ಮ ಹುಬ್ಬಳ್ಳಿಯಲ್ಲಿ ನಡ್ತಕ್ಕಂಥ ಅದರ ಧ್ಯೇಯವಾಕ್ಯ ಏನ್ರಿ? ವಿಕಸಿತ ಯುವ ವಿಕಸಿತ ಭಾರತ್, ವಿಕಸಿತ ಭಾರತ್. ಆದ್ರೆ ಕರ್ನಾಟಕ ಹುಬ್ಬಳ್ಳಿ ಇದು ಮೊದಲ ಬಾರಿಗೆ ಎಷ್ಟು ನಡೆಯುತ್ತೆ ರೀ? 1985ರಲ್ಲಿ ಜನವರಿ 12ರಂದು ನೋಡ್ರಿ. ಎಲ್ಲಿ? ನವದೆಹಲಿಯಲ್ಲಿ ಮೊದಲ ಬಾರಿ ಯಾರು? ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನೋತ್ಸವ ಅದೇ ಜನ್ಮದಿನ ರೀ ಇವತ್ತು ದಿನ ಅಂದ್ರ. ಹಾಗಾದರೆ ಇಂಟರ್ನ್ಯಾಷನಲ್ ಯೂತ್ ಡೇ 2023 ಅಲ್ರಿ ಲಿಬ್ಸನ್ನ ಪೋರ್ಚುಗಲ್ ನೋಡ್ರಿ. ಲಿಬ್ಸನ್ನ ಪೋರ್ಚುಗಲ್ ಏನ್ರಿ? ಇವು ಯಾರ್ರಿ? ಕಲ್ಲಿಕೋಟೆಗೆ ಬಂದಿರ್ತಾನಲ್ಲ ವಾಸ್ಕೋ ಡಿ ಗಾಮ, ಇಲ್ಲಿದ್ದ ಲಿಬ್ಸನ್ ಇಂದನ ಬಂದಿರ್ತಾನ ನೋಡ್ರಿ. ಪೋರ್ಚುಗಲ್ನ ನಾವಿಕ ಯಾರ್ರಿ? ಲಿಬ್ಸನ್ ಇಂದನ ಇವ ಪ್ರಯಾಣ ಬೆಳೆಸಿರ್ತಾನ್ರಿ. ನೆನಪಿಡ್ರಿ. 2023 ಧ್ಯೇಯವಾಕ್ಯ ಏನ್ರಿ ಇದ್ರದ್ದು? ಇಂಟರ್ನ್ಯಾಷನಲ್ ಯೂತ್ ಡೇ ಅದು ಗ್ರೀನ್ ಸ್ಕಿಲ್ ಫಾರ್ ಯೂತ್ ಟುವರ್ಡ್ಸ್ ಸುಸ್ಟೈನೇಬಲ್ ವರ್ಲ್ಡ್. ಹಾಗಾದ್ರೆ ಇಂಟರ್ನ್ಯಾಷನಲ್ ಯೂತ್ ಡೇ 2024 ಎಲ್ಲಿ ನಡೀತೈತ್ರಿ? ಹಾಗಾದ್ರೆ ವಾಟಿಕನ್ ಇದ್ರ ನೋಡ್ರಿ, ವಾಟಿಕನ್ ಸಿಟಿ ಮೊದಲನೇ ಬಾರಿಗೆ ಇಂಟರ್ನ್ಯಾಷನಲ್ ಯೂತ್ ಡೇ ಎಲ್ಲಿ ನಡೀತು? ವ್ಯಾಟಿಕನ್ ಸಿಟಿ ಒಳಗೆ ನಡೆಯಿತು. ಆದರೆ 2024ರಲ್ಲಿ ಇಂಟರ್ನ್ಯಾಷನಲ್ ಯೂತ್ ಡೇ ಅಲ್ಲಿ ನಡೀತಾ? ರಷ್ಯಾದೊಳಗೆ ನಡೀತು ನೋಡಿ, ರಷ್ಯಾದೊಳಗೆ. ಇದನ್ನ ನೋಡ್ತಾ ಹೋದ್ರೆ ಮಹಾರಾಷ್ಟ್ರದ ನಾಸಿಕ್ ನಗರವು ಭಾರತ ಸರ್ಕಾರದ ಯುವ ವ್ಯವಹಾರಗಳ ಕ್ರೀಡಾ ಸಚಿವಾಲಯದ ರಾಷ್ಟ್ರೀಯ ಯುವ ಉತ್ಸವ 2024 ಆಯೋಜಿಸಲು ಆಯ್ಕೆ ಮಾಡಿದೆ. ಜನವರಿ 12ರಂದು ನಾಸಿಕ್ನಲ್ಲಿ ನಡೆಯುವ ಯುವ ದಿನಾಚರಣೆಯಲ್ಲಿ ಭಾರತದಾದ್ಯಂತ ಸುಮಾರು 7500 ಯುವಕರು ಭಾಗವಹಿಸಲಿದ್ದಾರೆ. ಜನವರಿ 12ರಂದು ಸ್ವಾಮಿ ವಿವೇಕಾನಂದರ ಜನ್ಮದಿನ ಆಚರಿಸಲು ಪ್ರತಿ ವರ್ಷ ನಡೆಯುತ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸ್ಪರ್ಧೆಗಳು ಕೇಂದ್ರೀಕರಿಸಿ ಈ ಯುವ ಕೇಂದ್ರಿತ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಆಯೋಜಿಸಲು ಸಿದ್ಧತೆ ನಡೆಯುತ್ತಿದ್ದರಿಂದ ನಾಸಿಕ್ 2024 ಅತಿಥೇಯ ನಗರ ನೋಡ್ರಿ. 2024 ಯೂತ್ ಡೇ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫಾರ್ ವುಮೆನ್ ಇತ್ತೀಚೆಗೆ ವೇಸ್ಯಾಟ್ ಎಂಬ ನ್ಯಾನೋ ಉಪಗ್ರಹವನ್ನು ಉಡಾವಣೆ ಮಾಡಿತು. ಸುದ್ದಿಯಲ್ಲಿ ಇದು ಯಾವ ನಗರದಲ್ಲಿದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಪುಣೆ, ಆಪ್ಷನ್ ಸಿ ತಿರುವನಂತಪುರ, ಆಪ್ಷನ್ ಡಿ ಮಂಗಳೂರು. ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ತಿರುವನಂತಪುರ ನೋಡ್ರಿ. ಯಾವುದು? ವೇಸ್ಯಾಟ್ 2024ರಂದು ತಿರುವನಂತಪುರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫಾರ್ ವುಮೆನ್ ವಿದ್ಯಾರ್ಥಿಗಳಿಂದ ವೇಸ್ಯಾಟ್ ವುಮೆನ್ ಇಂಜಿನಿಯರ್ಡ್ ಸ್ಯಾಟಲೈಟ್ ನೋಡ್ರಿ. ಇದ್ರದ್ದೇನು ಸರಿಯಾದಂತ ವಿಸ್ತೃತ ರೂಪ ಏನು? ವುಮೆನ್ ಇಂಜಿನಿಯರ್ಡ್ ಸ್ಯಾಟಲೈಟ್ ಎಂಬ ನ್ಯಾನೋ ಉಪಗ್ರಹವನ್ನು ಪ್ರಾರಂಭಿಸಲಾಯಿತು. ಉಪಗ್ರಹವನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಕಾರ್ಯಾಚರಣೆಯಲ್ಲಿ ದ್ವಿತೀಯ ಪೇಲೋಡ್ ಆಗಿ ಉಡಾವಣೆ ಮಾಡಲಾಯಿತು. ನಿರ್ದಿಷ್ಟವಾಗಿ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ C-58 ಎಕ್ಸ್ಪೋಸ್ಯಾಟ್ ಮಿಷನ್ ಅನ್ನು ಯಶಸ್ವಿ ಘೋಷಣೆಯಿಂದ ಶ್ರೀಹರಿಕೋಟ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಮಾಡಲಾಗಿದೆ. ವೇಸ್ಯಾಟ್ ಇದು 1.4 kg ತೂಕದ ಉಪಗ್ರಹವಾಗಿದ್ದು ಇದು ಸಂಪೂರ್ಣ ಮಹಿಳೆಯರಿಂದ ವಿನ್ಯಾಸಗೊಳಿಸಲಾಗಿದೆ ನೋಡ್ರಿ. ಇದು ಸಂಪೂರ್ಣ ಮಹಿಳೆಯರಿಂದ ವಿನ್ಯಾಸಗೊಳಿಸಲಾಗಿದೆ. ಈ ವ್ಯತ್ಯಾಸದೊಂದಿಗೆ ಮೊದಲ ಭಾರತೀಯ ಉಪಗ್ರಹವಾಗಿದೆ. ಇದು ಏನನ್ನು ಅಧ್ಯಯನ ಮಾಡ್ಲತ್ತಂದ್ರೆ ನೇರಳಾತೀತ ಕಿರಣಗಳು ನೇರಳಾತೀತ ಕಿರಣಗಳು ಮತ್ತು ವಿಕಿರಣಗಳ ಅದರ ಪ್ರಭಾವದಿಂದ ಅಧ್ಯಯನ ಮಾಡುವ ವೇಸ್ಯಾಟ್ನ ಉದ್ದೇಶವಾಗಿದೆ ನೋಡಿದ್ರಿ. ನೇರಳಾತೀತ ಕಿರಣಗಳು ಮತ್ತು ವಿಕಿರಣಗಳನ್ನು ಅಧ್ಯಯನ ಮಾಡೋದಾಗತ್ತೆ ನೋಡ್ರಿ. ಹಂಗಂದ್ರೆ ಆದಿತ್ಯ L1 ಇತ್ತೀಚೆಗೆ ಆದಿತ್ಯ L1 ಯಾವ ಪಾಯಿಂಟಿಗೂ ಸೇರೈತಿ? ಕಮೆಂಟ್ ಮಾಡಿ. ಯಾವ ಪಾಯಿಂಟಿಗೂ ಸೇರಿದೆ ಆದಿತ್ಯ L1? ಇದು ಉಡಾವಣಾ ದಿನಾಂಕ ಕಮೆಂಟ್ ಮಾಡಿ. ಸೇರಿದೆ. ಮುಂದಿನ ಕ್ವಶನ್ ನೋಡ್ತಾ ಹೋದ್ರೆ, ಜನವರಿ 1, 2024ರಿಂದ ಪ್ರಾರಂಭವಾಗುವ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ UPI ವಹಿವಾಟುಗಳಿಗೆ ದೈನಂದಿನ ಪಾವತಿಯ ಮಿತಿ ಎಷ್ಟು? ಆಪ್ಷನ್ ಎ 10,000, ಆಪ್ಷನ್ ಬಿ 50,000, ಆಪ್ಷನ್ ಸಿ 1 ಲಕ್ಷ, ಆಪ್ಷನ್ ಡಿ 5 ಲಕ್ಷ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ 1 ಲಕ್ಷ ನೋಡಿ. ಆಪ್ಷನ್ ಸಿ 1 ಲಕ್ಷ. ಇದರ ವಿವರಣೆ ನೋಡ್ತಾ ಹೋದ್ರೆ, NPCI ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವಹಿವಾಟುಗಳಿಗೆ ದೈನಂದಿನ ಪಾವತಿ ಮಿತಿಯನ್ನು ಗರಿಷ್ಠ ಜನವರಿ 1ರಿಂದ 2024 ಪ್ರಾರಂಭವಾಗುವ 1 ಲಕ್ಷ
UPI ಪಾವತಿಗಳ ಬಳಕೆಯನ್ನು ವಿಸ್ತರಿಸಲು RBI ಡಿಸೆಂಬರ್ 8, 2023ರಂದು ಆಸ್ಪತ್ರೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ UPI ಪಾವತಿ ವಹಿವಾಟು ಮಿತಿಯನ್ನು 5 ಲಕ್ಷಕ್ಕೆ ಏರಿದೆ ನೋಡಿ. ಹಂಗಂದ್ರೆ UPI ಬಳಕೆದಾರರಿಗೆ ಡಿಸೆಂಬರ್ ಅಂದ್ರೆ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಎಷ್ಟು 5 ಲಕ್ಷ ಮಿತಿ, 5 ಲಕ್ಷ ಮಿತಿ ನೋಡ್ರಿ. ಹಾಗಾದ್ರೆ UPI ಅಂದ್ರೆ ಯುನಿಫೈಡ್ ಪೇಮೆಂಟ್ ಕಾರ್ಪೊರೇಷನ್ ನೋಡಿ. ಯುನಿಫೈಡ್ ಅಂದ್ರೆ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ 11 ಏಪ್ರಿಲ್ 2016ರಲ್ಲಿ ಪ್ರಾರಂಭ ಆಯ್ತು ನೋಡ್ರಿ. UPI ಅನ್ನ 2016ರಲ್ಲಿ ಪ್ರಾರಂಭ. ಹಾಗಾದರೆ UPI ಅನ್ನು ಬಳಸ್ತಕ್ಕಂಥ ಮೊದಲ ದೇಶ ನೇಪಾಳ. ಹಾಗಾದ್ರೆ ವಾಣಿಜ್ಯ ಉದ್ದೇಶಕ್ಕಾಗಿ UPI ಅನ್ನು ಬಳಸ್ತಕ್ಕಂಥ ಮೊದಲ ದೇಶ ಭೂತಾನ್ ನೋಡ್ರಿ. ಭೂತಾನ್ ಮತ್ತು ಸಿಂಗಾಪುರ್. ಭೀಮ್ UPI ಇದು ಯಾವ ಸಚಿವಾಲಯಕ್ಕೆ ಯಾವ ಅಧೀನದಲ್ಲಿ ಬರ್ತಂದ್ರೆ NPCI ಕೆಳಗಡೆ ಬರ್ತಾ ನೋಡ್ರಿ. ಭೀಮ್ UPI ಮತ್ತು UPI. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ, ಸಿಂಹಾಸನವನ್ನು ತ್ಯಜಿಸಲು ಇತ್ತೀಚೆಗೆ ಘೋಷಿಸಿದ ಮಾರ್ಗರೆತ್ II ಯಾವ ದೇಶದ ರಾಣಿಯಾಗಿದ್ದಾಳೆ? ಆಪ್ಷನ್ ಎ ಸ್ವೀಡನ್, ಆಪ್ಷನ್ ಬಿ ನಾರ್ವೆ, ಆಪ್ಷನ್ ಡಿ ಡೆನ್ಮಾರ್ಕ್, ಆಪ್ಷನ್ ಡಿ ನೆದರ್ಲ್ಯಾಂಡ್. ಇದಕ್ಕೆ ಸರಿಯಾದ ಉತ್ತರ ಡೆನ್ಮಾರ್ಕ್ನ ರಾಣಿ ನೋಡ್ರಿ. ಡೆನ್ಮಾರ್ಕ್ನ ರಾಣಿ ಮಾರ್ಗರೆತ್ II ಇತ್ತೀಚೆಗೆ ತನ್ನ ಸಿಂಹಾಸನವನ್ನು ತ್ಯಜಿಸಿದ್ದಾರೆ. ಇದರ ವಿವರಣೆಯನ್ನು ನೋಡ್ತಾ ಹೋದ್ರೆ, 52 ವರ್ಷದ ಸಿಂಹಾಸನ ನಂತರ ಇತ್ತೀಚೆಗೆ ತನ್ನ ಪದತ್ಯಾಗವನ್ನು ಘೋಷಿಸಿದ ರಾಣಿ ಮಾರ್ಗರೆಟ್ II ಡೆನ್ಮಾರ್ಕ್ನ ರಾಣಿ ಸಿಂಹಾಸನಕ್ಕೆ ತನ್ನ ಸ್ವಂತ ಪ್ರವೇಶದ ವಾರ್ಷಿಕೋತ್ಸವದಂದು ತನ್ನ ಹೊಸ ವರ್ಷದ ಭಾಷಣದಲ್ಲಿ ಈ ನಿರ್ಧಾರವನ್ನು ಅಧಿಕೃತಗೊಳಿಸಲಾಗಿದೆ. ಅಲ್ಲಿ ಅವಳು ಕಿರೀಟವನ್ನು ಜವಾಬ್ದಾರಿಗಳನ್ನು ತನ್ನ ಮಗನಾದ ಕ್ರೌನ್ ಪ್ರಿನ್ಸ್ ಫೆಡರಿಕ್ಗೆ ವರ್ಗಾಯಿಸಿ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ. ರಾಣಿ ಮಾರ್ಗರೆತ್ ಯುರೋಪ್ನ ದೀರ್ಘಾವಧಿ ಆಳ್ವಿಕೆಯ ರಾಜ. ಹಾಗಾದ್ರೆ ಡೆನ್ಮಾರ್ಕ್ ಎಲ್ಲಿ ಬರ್ತೈತಿ? ಯುರೋಪಿಯನ್ ಕಂಟ್ರಿ ಒಳಗೆ ಬರ್ತದೆ ನೋಡ್ರಿ, ಡೆನ್ಮಾರ್ಕ್. ಡ್ಯಾನಿಶ್ ಪ್ರಧಾನಿ ಮೆಟ್ಟೆ ಫೆಡರಿಕ್ ಅವರು ಡೆನ್ಮಾರ್ಕ್ನ ಸಾಮ್ರಾಜ್ಯಕ್ಕೆ ತನ್ನ ಜೀವಮಾನ ಸಮರ್ಪಣೆಯನ್ನು ಶ್ಲಾಘಿಸಿದರು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ, ಇಸ್ರೋ ಇತ್ತೀಚೆಗೆ ಬಿಡುಗಡೆ ಮಾಡಿದ ಎಕ್ಸ್ಪೋಸ್ಯಾಟ್ ಪೊಲಾರಿಮೀಟರ್ ಉಪಗ್ರಹಕ್ಕೆ ಅಧ್ಯಯನ ಪ್ರಾಥಮಿಕ ವಸ್ತುಗಳು ಯಾವುವು? ಎಕ್ಸ್ಪೋ ಪ್ಲಾನೆಟ್ಗಳು, ನ್ಯೂಟ್ರಾನ್ ಮತ್ತು ನಕ್ಷತ್ರಗಳು ಮತ್ತು ಕಪ್ಪು ಕುಳಿಗಳನ್ನು ಅಧ್ಯಯನ ಮಾಡಲಿಕ್ಕೆ, ಮತ್ತು ದೂರದ ನಕ್ಷತ್ರಗಳು ಮತ್ತು ಸೌರವ್ಯೂಹದ ಅಧ್ಯಯನ ಮಾಡಲಿಕ್ಕೆ. ಆಪ್ಷನ್ ಡಿ ಕ್ಷುದ್ರಗಳನ್ನು ಅಧ್ಯಯನ ಮಾಡಲಿಕ್ಕೆ. ಇದಕ್ಕೆ ಸರಿಯಾದ ಉತ್ತರ ಎಕ್ಸ್ಪೋಸ್ಯಾಟ್ ಉಪಗ್ರಹಗಳು. ಎದಕ್ರಿ? ನ್ಯೂಟ್ರಾನ್ ಮತ್ತು ನಕ್ಷತ್ರಗಳು ಮತ್ತು ಕಪ್ಪು ಕುಳಿಯನ್ನು ಅಧ್ಯಯನ ಮಾಡಲಿಕ್ಕೆ ಎಕ್ಸ್ಪೋಸ್ಯಾಟ್ ಇತ್ತೀಚೆಗೆ ಇಸ್ರೋ ನಮ್ಮ ಇಂಡಿಯನ್ ಸ್ಪೇಸ್ ಇಸ್ರೋ ಏನೈತ್ರಿ ಇತ್ತೀಚೆಗೆ ಎಕ್ಸ್ಪೋಸ್ಯಾಟ್ ಅನ್ನ ಉಡಾವಣೆ ಮಾಡೈತ್ ನೋಡ್ರಿ. ಇಸ್ರೋ ಇತ್ತೀಚೆಗೆ ಬಿಡುಗಡೆ ಮಾಡಿದ ಎಕ್ಸ್ಪೋಸ್ಯಾಟ್ ಪೊಲಾರಿಮೀಟರ್ ಉಪಗ್ರಹ ಪ್ರಾಥಮಿಕವಾಗಿ ಉದ್ದೇಶ ತೀವ್ರವಾದ ಎಕ್ಸ್ರೇ ಮೂಲಗಳು ಧ್ರುವೀಕರಣವನ್ನು ತನಿಖೆ ಮಾಡುವುದು ಮತ್ತು ಕಪ್ಪು ಕುಳಿಗಳ ನಿಗೂಢ ಪ್ರಪಂಚವನ್ನು ಅಧ್ಯಯನ ಮಾಡುವುದು ಈ ಉಪಗ್ರಹ ಉದ್ದೇಶವಾಗಿದೆ. ಈ ಉಪಗ್ರಹವು ಆಕಾಶ ಮೂಲಗಳಿಂದ ಎಕ್ಸ್ರೇ ಹೊರಸೂಸುವಿಕೆ, ಬಾಹ್ಯಾಕಾಶ ಆಧಾರಿತ ಧ್ರುವೀಕರಣ ಮಾಪನಗಳಲ್ಲಿ ಸಂಶೋಧನೆ ನಡೆಸಲು ಭಾರತದ ಮೊದಲ ಮೀಸಲಾದ ವೈಜ್ಞಾನಿಕ ಉಪಗ್ರಹಗಳನ್ನು ಇದು 2 ವೈಜ್ಞಾನಿಕ ಪೇಲೋಡ್ಗಳನ್ನು ಹೊತ್ತೊಯ್ಯುತ್ತದೆ. ಪೊಲಿಕ್ಸ್ ಎಕ್ಸ್ ಕಿರಣಗಳಲ್ಲಿ ಪೊಲಾರಿಮೀಟರ್ ಉಪಗ್ರಹ ಮತ್ತು ಮಧ್ಯಮ ಎಕ್ಸ್ ಕಿರಣಗಳಲ್ಲಿ 8 ರಿಂದ 30 ಕಿವಿ ಫೋಟಾನ್ ವ್ಯಾಪ್ತಿಯನ್ನು ಧ್ರುವೀಯ ನಿಯತಕಾಲಿಕೆ ಅಳೆಯಲು ಮತ್ತು ಶಕ್ತಿಶಾಲಿ ಸ್ಪೆಕ್ಟ್ರೋಸ್ಕೋಪಿ ಮಾಹಿತಿಯನ್ನು ಒದಗಿಸಲು ಎಕ್ಸ್ ಸ್ಪೆಕ್ಟ್ರಮ್ ಇದು ಉಪಕರಣಗಳು. ಯಾವ್ದ್ರಿ? ಪೊಲಿಕ್ಸ್ 830 KEY ಮತ್ತು ಎಕ್ಸ್ಪೆಕ್ಟ್ ಇದೇನು ಏನೇನ ಅಧ್ಯಯನ ಮಾಡ್ತಾವಂತೆ ಹೋಗೈತ್ರಿ ಇದು. ಹಂಗಂದ್ರೆ ಪೊಲಿಕ್ಸ್ ಏನ್ ಅಧ್ಯಯನ ಮಾಡ್ತದ್ರಿ? ಕಿರಣಗಳಲ್ಲಿ ಪೊಲಾರಿಮೀಟರ್ ಉಪಕರಣ ಇದೆ. ಎಕ್ಸ್ ಕಿರಣ ಶಕ್ತಿ 830 KV ಫೋಟಾನ್ಗಳ ವ್ಯಾಪ್ತಿಯನ್ನು ಧ್ರುವೀಕರಣ ನಿಯತಕಾಲಿಕೆ ಅಧ್ಯಯನ ಮಾಡ್ತಾರೆ. ಎಕ್ಸ್ಪೆಕ್ಟ್ ಏನ್ರಿ? ಇದು ಸ್ಪೆಕ್ಟ್ರೋಸ್ಕೋಪಿ ಮತ್ತು ಟೈಮಿಂಗ್ ನ ಅಧ್ಯಯನ ಮಾಡುತ್ತೆ ನೋಡ್ರಿ ಇದು. ಹಾಗಾದ್ರೆ ಇತ್ತೀಚೆಗೆ ಉಡಾವಣೆ ಆದ ಆದಿತ್ಯ L1 ಇದೇನ್ರಿ? ಯಾವ ಪಾಯಿಂಟಿಗೆ? ಸೂರ್ಯನ ಯಾವ ಪಾಯಿಂಟಿಗೆ? ಇದು ಲಾಂಗ್ ರೇಂಜ್ ಪಾಯಿಂಟ್ ನೋಡ್ರಿ. ಇತ್ತೀಚಿನ ಸೂರ್ಯನ ಲಾಂಗ್ ರೇಂಜ್ ಪಾಯಿಂಟಿಗೆ ಹೋಗಿ ಸೇರೈತಿ. ಎಷ್ಟ್ರಾಗಿದ್ದು ಇದನ್ನು ಉಡಾವಣೆ ಮಾಡಿದ್ದು? ಜನವರಿ 2024ಕ್ಕೆ. ಇದೇನು ಲಾಂಗ್ರೇಜಿಯನ್ ಪಾಯಿಂಟಿಗೆ ಹೋಗಿ ಸೇರ್ತು. ಆದ್ರೆ ಇದನ್ನು ಉಡಾವಣೆ ಮಾಡಿದ್ದು ಸೆಪ್ಟೆಂಬರ್ 2, 2023. ಸೆಪ್ಟೆಂಬರ್ 2, 2023ರಾಗ ಆದಿತ್ಯ L1
ಏನ್ರಿ ಉಪಗ್ರಹ ನೋಡ ಮಾಡ್ತು. ಇದೇನು ಸೂರ್ಯನಲ್ಲಿರುವ ಕ್ರೋಮೋಸ್ಪಿಯರ್ ಕೊರೋನಾ ಮತ್ತು ಕ್ರೋಮೋಸ್ಪಿಯರ್ ಅಧ್ಯಯನ ಮಾಡಲಿಕ್ಕೆ ಆದಿತ್ಯ L1 ವಿಶ್ವದಾಗೆ ಅಂದ್ರೆ ಏಷ್ಯನ್ ಕಂಟ್ರಿ ಒಳಗೆ ನಮ್ಮದು ಫಸ್ಟ್ ನೋಡ್ರಿ ಸೂರ್ಯನ ಅಧ್ಯಯನ ಕಳಿಸಿದ್ದು ಫಸ್ಟ್ ನಾಸಾ. ಯಾವುದು ಆದಿತ್ಯ L1 ಸೆಪ್ಟೆಂಬರ್ 2 2020 ಉಡಾವಣೆ. ಇತ್ತೀಚೆಗೆ ಅಂದ್ರೆ ಜನವರಿ 6 2024 ತನ್ನ ಪಾಯಿಂಟ್ ಲಾಂಗ್ರೇಜಿಯನ್ ಪಾಯಿಂಟ್ ನೆನಪಿರ್ಲಿ ಲಾಂಗ್ರೇಜಿಯನ್ ಪಾಯಿಂಟ್ ಈ ಯಾವ ನೌಕೆಯಿಂದ PSLV-C-57 ಉಡಾವಣೆ ನೌಕೆಯಿಂದ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ ಭಾರತದಲ್ಲಿ ಏಕಕಾಲದಲ್ಲಿ ಚುನಾವಣೆ ನಡೆಸಲು ವಿಷಯವನ್ನು ಪರಿಶೀಲಿಸಲು ರಚಿಸಲಾದ ಸಮಿತಿಯ ಮುಖ್ಯಸ್ಥ ಯಾರು? ಆಪ್ಷನ್ ಎ ಲಕ್ಷ್ಮೀಕಾಂತ್ ವಾಜಪೇಯಿ, ಆಪ್ಷನ್ ಬಿ ಬಾಬುರಾವ್ ನಿಷಾದ್, ಆಪ್ಷನ್ ಸಿ ವಿಜಯಪಾಲ್ ಸಿಂಗ್ ತೋಮರ್, ಆಪ್ಷನ್ ಡಿ ರಾಮನಾಥ್ ಕೋವಿಂದ್. ನೋಡ್ರಿ ರಾಮನಾಥ್ ಕೋವಿಂದ್ ಇದಕ್ಕೆ ಸರಿಯಾದ ಉತ್ತರ ರಾಮನಾಥ್ ಕೋವಿಂದ್. ಇದರ ವಿವರಣೆ ನೋಡ್ತಾ ಆದ್ರೆ ಭಾರತದಲ್ಲಿ ಏಕಕಾಲ ಚುನಾವಣೆ ನಡೆಸಲು ವಿಷಯವನ್ನು ಪರಿಶೀಲಿಸಲು ಕಳೆದ ವರ್ಷ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯೊಂದು ರಚಿಸಲಾಯಿತು. ಇದೇನ್ರಿ ಏಕಕಾಲ ಚುನಾವಣೆ ಅಂತಂದ್ರ ಕೇಂದ್ರ ಮತ್ತು ರಾಜ್ಯಗಳ ಚುನಾವಣೆ ಏಕಕಾಲದಲ್ಲಿ ನಡೆಸುತ್ತಿದ್ದು. ಇದಕ್ಕೆ ಸಮಿತಿ ಯಾರ್ದ್ರಿ? ಇದು ರಾಷ್ಟ್ರಪತಿ ರಾಮನಾಥ್ ಮಾಜಿ ರಾಷ್ಟ್ರಪತಿ ಇವರು ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿತು. ಏಕಕಾಲ ಚುನಾವಣೆ ನಡೆಸಲು ಲೋಕಸಭೆ ಮತ್ತು ವಿಧಾನಸಭೆ ಅಂದ್ರೆ ರಾಜ್ಯಗಳಲ್ಲಿ ಇದು ಚುನಾವಣೆ ಪ್ರಕ್ರಿಯೆಯನ್ನು ಸುಗಮಗೊಳಿಸುತ್ತದೆ ಮತ್ತು ವೆಚ್ಚದ ಕಡಿಮೆಯನ್ನು ಮಾಡುತ್ತದೆ. ಇದರ ಪ್ರಕ್ರಿಯೆ ಅಂದ್ರೆ ಕಡಿಮೆ. ಕೇಂದ್ರದ ಮತ್ತು ರಾಜ್ಯದಾಗ ವೆಚ್ಚ ಬಹಳ ಆಗುತ್ತೆ. ಚುನಾವಣೆ ಬೇರೆ ನಡೆಸೋದ್ರಿಂದ ಅದನ್ನ ವೆಚ್ಚವನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿದೆ. 2024 ಸಿಂಕ್ರೊನೈಸ್ ಮಾಡಿದ 2 ಹಂತದ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳನ್ನು ಸಕ್ರಿಯಗೊಳಿಸಲು ಸರ್ಕಾರ ಮಾರ್ಗಸೂಚಿಯಲ್ಲಿ ಕೆಲಸ ಮಾಡುತ್ತದೆ. ಹಾಗಂದ್ರೆ ಈಗ ಚುನಾವಣೆ ಎಷ್ಟನೇ ಆರ್ಟಿಕಲ್ ರೀ? ಇದು 324 ಆರ್ಟಿಕಲ್ ನೋಡಿ ಚುನಾವಣೆ ಸಂಬಂಧಪಟ್ಟಿದ್ದು. ಈಗ ಅಧ್ಯಕ್ಷರು ಯಾರದಾರ? ಚುನಾವಣಾ ಆಯೋಗದ ಅಧ್ಯಕ್ಷರು ಯಾರದಾರ? ಈಗ ಚುನಾವಣಾ ಆಯೋಗದ್ದು ರಾಜೀವ್ ಕುಮಾರ್. ಮೊದಲನೇ ಚುನಾವಣಾ ಅಧ್ಯಕ್ಷರು ಯಾರ್ರಿ? ಮೊದಲನೇದು ಭಾರತದ ಸುಕುಮಾರ್ ಸೇನ್. ನೋಡ್ರಿ ಸುಕುಮಾರ್ ಸೇನ್. ಮೊದಲನೇ ಚುನಾವಣಾ ಆಯೋಗ ಎಷ್ಟಾಗಿತ್ತು? 1958 ಆಗಿದ್ದು ನೋಡ್ರಿ. ಇವ್ರು ಸುಕುಮಾರ್ ಸೇನ್ ಅವರು 1958 ಆಗಿದ್ರು ನೋಡು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ ಯಾವ ದೇಶವು ಇತ್ತೀಚೆಗೆ ಅಧಿಕೃತವಾಗಿ ಡಿಜಿಟಲ್ ಅಲೆಮಾರಿ ವರ್ಕೇಶನ್ ವೀಸಾವನ್ನು ಜನವರಿ 1, 2024 ಪ್ರಾರಂಭಿಸಿತು? ವಿದೇಶಿಯರಿಗೆ ಭೇಟಿ ನೀಡುವ ದೂರದಿಂದಲೇ ವಾಸಿಸಲು ಮತ್ತು ಕೆಲಸ ಮಾಡಲು ಅನುವು ಮಾಡಿಕೊಟ್ಟಿದೆ. ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ದಕ್ಷಿಣ ಕೊರಿಯಾ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ. ಇದರ ಅರ್ಥ ಏನಂದ್ರೆ ಈ ಕ್ವಶನ್ ಅದು ಈಗ ಕೆಲಸದ ಮೇಲೆ ಬೇರೆ ದೇಶಕ್ಕೆ ಹೋಗಿರ್ತಾರಲ್ಲ ಅವರಿಗೆ ವಿಸ್ತರಿಸಿದ ವೀಸಾ 1 ವರ್ಷದ ಅವಧಿಗೆ ಹೆಚ್ಚಿಗೆ ವಿಸ್ತರಣೆ ಮಾಡೋದಕ್ಕೆ ಯಾವ ದೇಶ ಅನುಮತಿ ನೀಡುತ್ತೆ ಅಂದ್ರೆ ಇತ್ತೀಚೆಗೆ ದಕ್ಷಿಣ ಕೊರಿಯಾ. ನೋಡ್ರಿ ದಕ್ಷಿಣ ಕೊರಿಯಾ. ಯಾವ್ದದು ಅದ್ರದ್ದು ಅಪ್ಲಿಕೇಶನ್ ಯಾವುದು? ವರ್ಕೇಶನ್ ನೋಡ್ರಿ. ಇದ್ರ ವಿವರಣೆ ನೋಡ್ತಾ ಹೋದ್ರೆ ಜನವರಿ 1, 2024 ದಕ್ಷಿಣ ಕೊರಿಯಾದ ಡಿಜಿಟಲ್ ಅಲೆಮಾರಿ ವೀಸಾವನ್ನು ಪರಿಚಯಿಸಿದೆ. ವಿದೇಶಿಯರಿಗೆ ದೇಶದಲ್ಲೇ ದೂರದಿಂದಲೇ ವಾಸಿಸಲು ಮತ್ತು ಕೆಲಸ ಮಾಡಲು ಅನುವು ಮಾಡಿಕೊಡುತ್ತದೆ. ಈ ವರ್ಕೇಶನ್ ವೀಸಾ ಕೊರಿಯಾದ ನ್ಯಾಯ ಸಚಿವಾಲಯದಿಂದ ಕರೆಯಲ್ಪಟ್ಟಂತೆ ವಿದೇಶಿ ಕಂಪನಿಗಳಿಗೆ ದೂರಸ್ಥ ಕೆಲಸಕ್ಕಾಗಿ 1 ವರ್ಷದ ವಾಸ್ತವ್ಯದ ಮತ್ತೊಂದು ವರ್ಷಕ್ಕೆ ವಿಸ್ತರಿಸಬಹುದು. ಅಂದ್ರೆ 1 ವರ್ಷಕ್ಕೆ ಕೆಲಸಕ್ಕೆ ಹೋಗಿರ್ತಾರ ಅಲ್ಲಿದ್ದಾನೆ ಅಪ್ಲಿಕೇಶನ್ ಹಾಕೋದು ವರ್ಕೇಶನ್ ಪೋರ್ಟಲ್ ಇಂದ ಮತ್ತೊಂದು ವರ್ಷಕ್ಕೆ ವಿಸ್ತರಣೆ ಮಾಡುವುದು ಇದರ ಉದ್ದೇಶ. ಈ ಉಪಕ್ರಮವು ಪ್ರವಾಸಿ ವೀಸಾದ ಅಡಿಯಲ್ಲಿ ಹಿಂದಿನ 90 ದಿನಗಳ ಮಿತಿಯ ವ್ಯತಿರಿಕ್ತವಾಗಿ ಅಂತಾರಾಷ್ಟ್ರೀಯ ದೂರಸ್ಥ ಕೆಲಸಗಾರರಿಗೆ ದೀರ್ಘಾವಧಿ ತಂಗುವಿಕೆಯನ್ನು ಸುಗಮಗೊಳಿಸುತ್ತದೆ ಎಂದು ಇದರ ಗುರಿ ಆಗೈತೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಭಾರತ UAE ಜಂಟಿ ಮಿಲಿಟರಿ ವ್ಯಾಯಾಮ ಡೆಸರ್ಟ್ ಸೈಕ್ಲೋನ್ 2024 ಯಾವ ರಾಜ್ಯವನ್ನು ಆಯೋಜಿಸಿತು? ಯಾವುದು? ಡೆಸರ್ಟ್ ಸೈಕ್ಲೋನ್ ಯಾವ ರಾಜ್ಯ ಆಯೋಜನೆ ಮಾಡಿತ್ತು? ಇದು ಆಪ್ಷನ್ ಎ ಗುಜರಾತ್ ಒಳಗ, ಆಪ್ಷನ್ ಬಿ ಪಂಜಾಬ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಹರಿಯಾಣ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ರು ರಾಜಸ್ಥಾನ. ನೋಡ್ರಿ ರಾಜಸ್ಥಾನದಲ್ಲಿ ಡೆಸರ್ಟ್ ಸೈಕ್ಲೋನ್ ಯಾವುದು UAE ಮತ್ತು ಭಾರತ ಆಯೋಜನೆಗೊಂಡಿತ್ತು ಇತ್ತೀಚೆಗೆ. ಹಾಗಾದ್ರೆ ಸ್ಲಿನ್ಲೆಕ್ಸ್ ಯಾವ ದೇಶಗಳ ನಡುವೆ ನಡೆಯುತ್ತದೆ? ವಿವಿಧಗಳ ಏನು ಸ್ಲಿನ್ಲೆಕ್ಸ್ ಯಾವುದು? ಇಂಡಿಯಾ ಮತ್ತು
ಇಂಡಿಯಾ ಮತ್ತು ಶ್ರೀಲಂಕಾ ನೆನಪಿರಲಿ, ಇಂಡಿಯಾ ಮತ್ತು ಶ್ರೀಲಂಕಾ. ಹಾಗಾದ್ರೆ ಕಾನಾಕ್ವೆಸ್ಟ್ ನೆನಪಿರಲಿ, ಇತ್ತೀಚೆಗೆ ಪ್ರಾರಂಭ ಆಗಿದ್ದು ಕಾನಾಕ್ವೆಸ್ಟ್ ಮೊದಲನೇ ಆವೃತ್ತಿ. ಕಾನಾಕ್ವೆಸ್ಟ್ ಯಾವ್ಯಾವ? ಇಂಡಿಯಾ ಮತ್ತು ಮಂಗೋಲಿಯಾ ನೋಡ್ರಿ, ಇಂಡಿಯಾ ಮತ್ತು ಮಂಗೋಲಿಯಾ. ಇಂಡಿಯಾ ಮತ್ತು ಮಂಗೋಲಿಯಾ ಇತ್ತೀಚೆಗೆ ಪ್ರಾರಂಭ ಆಗಿದ್ದೀವು, ನೆನ್ಪಿಟ್ಕೊಡ್ರಿ. ಗಗನ ಸ್ಟ್ರೈಕ್ ಅಂತ ಬರ್ತೈತ್ರಿ. ಇಂಡಿಯಾ ಮಂಗೋಲಿಯಾ, ಇಂಡಿಯಾ ವಾಯುಸೇನೆ ನೋಡ್ರಿ, ಇದ್ರದ್ದು ಇಂಡಿಯಾ ವಾಯುಸೇನೆ ನಡ್ತಕ್ಕಂಥ ಯುದ್ಧಾಭ್ಯಾಸ ಇದು. ವಾಯುಸೇನೆ. ಕಾರ್ಪೆಟ್ ಇತ್ತೀಚೆಗೆ ನಡೆದಂಥದ್ದು. ಕಾರ್ಪೆಟ್ ಯಾವ ದೇಶಗಳ ನಡುವೆ? ಇಂಡಿಯಾ ಮತ್ತು ಬಾಂಗ್ಲಾದೇಶ್ ನೋಡ್ರಿ, ಇಂಡಿಯಾ ಮತ್ತು ಬಾಂಗ್ಲಾ. ಹಾಗಾದ್ರೆ ವಜ್ರ ಪ್ರವಾಹ ಗೊತ್ತಿದೆ ನಿಮಗೆ? ವಜ್ರ ಪ್ರವಾಹ ಇತ್ತೀಚೆಗೆ ವಜ್ರ ಪ್ರವಾಹ ಎಲ್ಲಿ ನಡೆಯುತ್ತೆ? ಇಂಡಿಯಾ ಮತ್ತು US. ವಜ್ರ ಪ್ರವಾಹ ಇಂಡಿಯಾ ಅಮೆರಿಕ. ಹಾಗಾದ್ರೆ ಶಕ್ತಿ ಫ್ರಾನ್ಸ್ ಮತ್ತು ಇಂಡಿಯಾ. ಗಾರ್ಡಿಯನ್ ಶಕ್ತಿ ಇಂಡೋನೇಷಿಯಾ ಇಂಡಿಯಾ. ಗಾರ್ಡಿಯನ್ ಶಕ್ತಿ ಇಂಡೋನೇಷಿಯಾ ಇಂಡಿಯಾ. ಹಾಗಾದ್ರೆ ವೀರ ಗಾರ್ಡಿಯನ್ ಇಂಡಿಯಾ ಜಪಾನ್ ನೋಡ್ರಿ. ಆದ್ರೆ ಅಂಬೆಕ್ಸ್ ಇಂಡಿಯಾ ಮಯನ್ಮಾರ್. ಆಲ್ ನಗರ್ ಓಮನ್ ಮತ್ತು ಇಂಡಿಯಾ. ಇಂದ್ರ ಇಂಡಿಯಾ ರಷ್ಯಾ, ನಿಮಗೆ ಗೊತ್ತಿದೆ. ಮಿಲಿಟರಿ ಶಕ್ತಿ ಶ್ರೀಲಂಕಾ. ಹಾಗಾದ್ರೆ ಮೈತ್ರಿ ಇಂಡಿಯಾ ಥೈಲ್ಯಾಂಡ್. ಯುದ್ಧ ಅಭ್ಯಾಸ US ಚೀನಾ. ವರ್ಣ ಎಲ್ಲಿದಂತ ಕಮೆಂಟ್ ಮಾಡಿ. ಹಾಗಾದ್ರೆ ಎಲ್ಲಿದಂತ ಕಮೆಂಟ್ ಮಾಡಿ ಲಾಸ್ಟ್. ಇದರದ ವಿವರಣೆ ನೋಡ್ತಾ ಹೋದ್ರೆ, ರಾಜಸ್ಥಾನದ ಭಾರತ ಮತ್ತು UAE ಜಂಟಿ ಮಿಲಿಟರಿ ವ್ಯಾಯಾಮ ಡೆಸರ್ಟ್ ಸೈಕ್ಲೋನ್ 2024 ಆಯೋಜಿಸುತ್ತದೆ. ಈ ದ್ವಿಪಕ್ಷೀಯ ಡ್ರಿಲ್ ಉದ್ಘಾಟನಾ ಆವೃತ್ತಿಯನ್ನು ಜನವರಿ 2 ರಿಂದ ಜನವರಿ 15, 2024 ರಾಜಸ್ಥಾನದ ನಡೆಸಲಾಯಿತು. ನಗರ ಕಾರ್ಯಾಚರಣೆಗಳಂತಹ ಪ್ರದೇಶಗಳಲ್ಲಿ ಉತ್ತಮ ಅಭ್ಯಾಸಗಳನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ಭಾರತೀಯ ಸೇನೆ ಮತ್ತು UAE ಪಡೆಗಳ ನಡುವೆ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವುದು ಇದರ ಗುರಿ. ಅಂದ್ರೆ ಇದು ಮೊದಲನೇ ಆವೃತ್ತಿ. ಇದರ ಉದ್ದೇಶ ಏನಂದ್ರೆ ನಗರಗಳಲ್ಲಿ ಆಗ್ತಕ್ಕಂಥ ಗಲಭೆ ಗೋಬೆಗಳನ್ನ ತಡೆಯೋದು ಇದರ ಮೇನ್ ಉದ್ದೇಶ. ಮುಂದಿನ ಕ್ವಶನ್ ನೋಡ್ತಾ ಹೋದ್ರೆ, 2024ರಲ್ಲಿ 108 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಅತಿ ಹೆಚ್ಚು ಜನರು ಸೂರ್ಯ ನಮಸ್ಕಾರ ಮಾಡುವ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಯಾವ ರಾಜ್ಯ ಸ್ಥಾಪಿಸಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ರಾಜಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಗುಜರಾತ್ ನೋಡ್ರಿ. ಆಪ್ಷನ್ ಬಿ ಗುಜರಾತ್. ಇವರನ್ನು ನೋಡ್ತಾ ಹೋದ್ರೆ 2024ರ ಮೊದಲ ದಿನದಲ್ಲಿ 108 ವಿವಿಧ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಸೂರ್ಯ ನಮಸ್ಕಾರ ಮಾಡುವ ಮೂಲಕ 50,000ಕ್ಕೂ ಹೆಚ್ಚು ಜನರಿಗೆ ಗಿನ್ನಿಸ್ ವಿಶ್ವ ದಾಖಲೆ ಸ್ಥಾಪಿಸಿತು. ಈ ಸಾಧನೆಯನ್ನು ಮಹತ್ವದ ಸಾಂಸ್ಕೃತಿಕ ಸಾಧನೆ ಎಂದು ಗುರುತಿಸಲಾಯಿತು ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ 108 ಸಂಖ್ಯೆಯ ವಿಶೇಷ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶ್ಲಾಘಿಸಲಾಯಿತು. ಇದನ್ನು ಯಾವ ದಿನ ಮಾಡಿದ್ರೆ ಅಂದ್ರೆ ಯೋಗ ದಿವಸ ನೋಡ್ರಿ. ಯೋಗ ದಿನ ಅಂದ್ರೆ 21ನೇ ತಾರೀಕು. ಹಾಗಾದ್ರೆ 2022ರ ಯೋಗ ದಿನದ ಆತಿಥ್ಯ ನಗರ ಯಾವುದು? ಆತಿಥ್ಯ ನಗರ ಮೈಸೂರು ನೋಡ್ರಿ. 2022ರದು ಮೈಸೂರು. ಹಾಗಾದ್ರೆ 2024 ಎಲ್ಲೇ? ಜಬ್ಬಲ್ಪುರ್ ನೋಡ್ರಿ. ಜಬ್ಬಲ್ಪುರ್. ಜಗದೀಶ್ ಧನ್ಕರ್ ಅವರು ಉಪರಾಷ್ಟ್ರಪತಿ ಅವರು ಉದ್ಘಾಟನೆ ಮಾಡಿದ್ರು. ಹಾಗಾದ್ರೆ ನರೇಂದ್ರ ಮೋದಿ ಎಲ್ಲಿದ್ರು? ಹಾಗೆ ನ್ಯೂಯಾರ್ಕ್ ನಗರದಲ್ಲಿ ನೋಡಿ. ನ್ಯೂಯಾರ್ಕ್ ನಗರದಲ್ಲಿ ಪಾಲ್ಗೊಂಡಿದ್ರು ಇವರು. ವಿಶ್ವ ಯೋಗ ದಿವಸ ಪಾಲ್ಗೊಂಡಿದ್ದರು. ಹಾಗಾದರೆ ಜಬ್ಬಲ್ಪುರದಲ್ಲಿ ಎಷ್ಟನೇ ಆವೃತ್ತಿ ಇದು? 9ನೇ ಆವೃತ್ತಿ ನೋಡಿ. 8ನೇ ಆವೃತ್ತಿ ಮೈಸೂರು 8ನೇ ಆವೃತ್ತಿ. ಅಡೋರಾ ಮ್ಯಾಜಿಕ್ ಸಿಟಿ ಯಾವ ದೇಶದ ಮೊದಲ ಸ್ವದೇಶಿ ಕ್ರೂಸ್ ಹಡಗು ನೋಡ್ರಿ. ಅಡೋರಾ ಮ್ಯಾಜಿಕ್ ಸಿಟಿ ಯಾವ ದೇಶದ ಮೊದಲ ಸ್ವದೇಶಿ ಕ್ರೂಸ್ ಹಡಗು? ಆಪ್ಷನ್ ಎ ಥೈಲ್ಯಾಂಡ್, ಆಪ್ಷನ್ ಬಿ ಚೈನಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ದಕ್ಷಿಣ ಕೊರಿಯಾ ನೋಡ್ರಿ. ಇದು ಚೀನಾ ದೇಶದ ನೋಡ್ರಿ. ಅಡೋರಾ ಏನ್ರಿದು? ಚೀನಾ ದೇಶದ್ದು. ಹಾಗಾದ್ರೆ ಭಾರತದ ಮೊದಲ ಕ್ರೂಸ್ ಹಡಗು ಯಾವ್ದ್ರಿ? ಗಂಗಾ ವಿಲಾಸ್. ಎಲ್ಲಿದೆ? ಎಲ್ಲಿಗೆ?
ವಾರಣಾಸಿ ಟು ದಿಬ್ರುಗಢ 27 ನದಿಗಳು, 4 ಸ್ಟೇಟು, 1 ದೇಶ ಅಂದ್ರೆ ಬಾಂಗ್ಲಾದೇಶದವರೆಗೂ. ಹಾಗಾದ್ರೆ ವಾರಣಾಸಿ ಪ್ರಪಂಚದ ಅತಿ ದೊಡ್ಡ ಹಡಗು ಯಾವ್ದ್ರಿ? ಪ್ರಪಂಚದ ಅತಿ ದೊಡ್ಡ ಹಡಗು ಬಂದ್ಬಿಟ್ರೆ ಐಕಾನ್ ಆಫ್ ದಿ ಸಿ ನೋಡ್ರಿ. ಐಕಾನ್ ಆಫ್ ದಿ ಸಿ. ಹಾಗಾದ್ರೆ ಮೊದಲ ಕ್ರೂಸ್ ಯಾವ್ದ್ರಿ? ವಿಶ್ವದ ಮೊದಲ ಕ್ರೂಸ್ ಹಡಗು ಯಾವುದು? ಪ್ರಿನ್ಸೆಸ್ ಇನ್ ವಿಕ್ಟೋರಿಯಾ ನೋಡ್ರಿ, ಜರ್ಮನ್ ದೇಶದ್ದು ಜಗತ್ತಿನ ಮೊದಲ ಕ್ರೂಸ್ ಹಡಗು. ಹಾಗಾದ್ರೆ ಭಾರತದ ಮೊದಲು ಗಂಗಾ ವಿಲಾಸ, ವಾರಣಾಸಿ ಟು ದಿಬ್ರುಗಢ, 27 ನದಿಗಳು, 4 ಸ್ಟೇಟು, 1 ದೇಶ ಬಾಂಗ್ಲಾದೇಶ. ಪ್ರಪಂಚದ ಅತಿ ದೊಡ್ಡ ಹಡಗು ಐಕಾನ್ ಆಫ್ ದಿ ಸಿ. ಇವರು ವಿವರಣೆಯನ್ನು ನೋಡ್ತಾ ಇದ್ರೆ, ಚೀನಾ ತನ್ನ ಮೊದಲ ಸ್ವದೇಶಿ ಕ್ರೂಸ್ ಹಡಗನ್ನು ಅಡೋರಾ ಮ್ಯಾಜಿಕ್ ಸಿಟಿಯನ್ನು ಜನವರಿ 2024ರಲ್ಲಿ ಶಾಂಘೈ ಬಂದರಿನಿಂದ ತನ್ನ ಚೊಚ್ಚಲ ವಾಣಿಜ್ಯ ಪ್ರಯಾಣದಲ್ಲಿ ಪ್ರಾರಂಭಿಸಿತು. ಮಹಾಜ್ ಕೊಠಡಿಗಳು ಮತ್ತು ಹಾಟ್ಪಾಟ್ ರೆಸ್ಟೋರೆಂಟ್ಗಳಿಂದ ಸೌಕರ್ಯಗಳೊಂದಿಗೆ 16 ಡೆಕ್ ಐಷಾರಾಮಿ ಹಡಗುಗಳು ಚೀನಾದ ವಿಸ್ತರಿಸಿರುವ ದೇಶೀಯ ಪ್ರವಾಸೋದ್ಯಮ ಮಾರುಕಟ್ಟೆಯನ್ನು ಗುರಿಯಾಗಿಟ್ಟುಕೊಂಡು ಸ್ಥಳೀಯ ಉತ್ಪಾದನೆಯಲ್ಲಿ ರಾಷ್ಟ್ರೀಯ ಹೆಮ್ಮೆ ಬೆಳೆಯುತ್ತದೆ. ಇದರ ಯಶಸ್ಸನ್ನು ಚೀನಾ ಹಡಗು ನಿರ್ಮಾಣ ಸಾಮರ್ಥ್ಯ ಮತ್ತು ವಿದೇಶಿ ಕ್ರೂಸ್ ಲೈನರ್ಗಳಿಗೆ ಪ್ರತಿಸ್ಪರ್ಧಿಯಾಗಿ ಪ್ರಯತ್ನಿಸುವನ್ನು ಸ್ಪರ್ಧಿಸುತ್ತಿದೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ, ಭಾರತದಲ್ಲಿ ಯಾವ ಸಂಸ್ಥೆ ಚುನಾವಣಾ ಬಾಂಡ್ಗಳನ್ನು ಬಿಡುಗಡೆ ಮಾಡುತ್ತದೆ? ಆಪ್ಷನ್ ಎ ಬಂದ್ಬಿಟ್ಟು RBI, ಆಪ್ಷನ್ ಬಿ ಬಂದ್ಬಿಟ್ಟು SIDBI, ಆಪ್ಷನ್ ಸಿ ನಬಾರ್ಡ್, ಆಪ್ಷನ್ ಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಹಂಗಾದ್ರೆ ಇದನ್ನು ಚುನಾವಣೆ ಬಾಂಡ್ಗಳನ್ನು ಬಿಡುಗಡೆ ಮಾಡೋದು ಯಾವುದು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಡ್ರಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಆಪ್ಷನ್ ಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಗಾದ್ರೆ ಗೋಲ್ಡ್ ಬಾಂಡ್ ಯಾರು ಬಿಡುಗಡೆ ಮಾಡ್ತಾರ? ಗೋಲ್ಡ್ ಬಾಂಡ್ ಅನ್ನ RBI. ಹಾಗಾದ್ರೆ ಗ್ರೀನ್ ಬಾಂಡ್ ಅನ್ನ ಯಾರು ಬಿಡುಗಡೆ ಮಾಡ್ತಾರೆ? ಭಾರತ ಸರ್ಕಾರ ನೋಡ್ರಿ. ಇದರ ವಿವರಣೆಯನ್ನು ನೋಡ್ತಾ ಹೋದ್ರೆ, ಭಾರತ ಚುನಾವಣಾ ಬಾಂಡ್ ಯೋಜನೆಯು ಅಧಿಕೃತ SBI ಶಾಖೆಗಳು ದಾನಿಗಳ ಅನಾಮಧೇಯತೆಯನ್ನು ರಕ್ಷಿಸಲು ಈ ಬಡ್ಡಿ ಮುಕ್ತ ಚೇರರ್ ಬಾಂಡ್ಗಳನ್ನು ವಿತರಿಸುವುದನ್ನು ನೋಡುತ್ತದೆ. ನಿಬಂಧನೆಗಳ ಪ್ರಕಾರ 1%ಗಿಂತ ಹೆಚ್ಚು ಮತಗಳನ್ನು ಗಳಿಸುವ ರಾಜಕೀಯ ಪಕ್ಷಗಳು ಮಾತ್ರ ಅವುಗಳನ್ನು ಎನ್ಕ್ಯಾಶ್ ಮಾಡಬಹುದು. ಇತ್ತೀಚೆಗೆ ಹಣಕಾಸು ಸಚಿವಾಲಯ 29 ಶಾಖೆಗಳಲ್ಲಿ ಜನವರಿ 2, 2023ರಿಂದ ಚುನಾವಣಾ ಬಾಂಡ್ಗಳನ್ನು 30ನೇ ಹಂತದಲ್ಲಿ ಮಾರಾಟಕ್ಕೆ SBI ಅನುಮತಿ ನೀಡಿದೆ. ಅಂದ್ರೆ ಇವರು ಚುನಾವಣೆ ನಿಲ್ತಕ್ಕಂಥ ವ್ಯಕ್ತಿಗಳಿಗೆ ಬಾಂಡ್ ಅನ್ನು ವಿತರಣೆ ಮಾಡಿರುತ್ತೆ SBI. ಅವರು 1%ಗಿಂತ ಹೆಚ್ಚಿಗೆ ಮತಗಳನ್ನು ಪಡೆದಿದ್ರೆ ಮಾತ್ರ ವಾಪಸ್ ಅವರ ಹಣವನ್ನು ನೀಡುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ, ಇತ್ತೀಚೆಗೆ ವರದಿಯ ಪ್ರಕಾರ 2023ರಲ್ಲಿ ಭಾರತ ಯಾವ ಶೇಕಡಾವಾರು ಕೃಷಿ ಆಮದು ಸಸ್ಯಜನ್ಯ ಎಣ್ಣೆಗಳನ್ನು, ಬೇಳೆಕಾಳುಗಳು ಮತ್ತು ಹಣ್ಣುಗಳನ್ನು ಒಳಗೊಂಡಿದೆ ನೋಡ್ರಿ. ಇದಕ್ಕೆ ಆಪ್ಷನ್ ಎ 86.4%, 62.1%, ಸಿ 57.8%, 72%, 1%. ಇದಕ್ಕೆ ಸರಿಯಾದ ಉತ್ತರ 72%, 1 ನೋಡ್ರಿ. 72.1%. ಇದರ ವಿವರಣೆಯನ್ನು ನೋಡ್ತಾ ಹೋದ್ರೆ, ಭಾರತವು ಆಹಾರ ಸ್ವಾವಲಂಬನೆಯನ್ನು ಪೂರೈಕೆಯ ಮಿತಿಗಳಿಂದಾಗಿ ಸಸ್ಯಜನ್ಯ ಎಣ್ಣೆಗಳನ್ನು, ಬೇಳೆಕಾಳುಗಳು ಮತ್ತು ಒಣಗಿದ ಹಣ್ಣುಗಳನ್ನು ಆಮದು ಮಾಡಿಕೊಳ್ಳಲು ಅವಲಂಬನೆ ಮುಂದುವರಿಸುತ್ತದೆ ಎಂದು ವಿಶೇಷಣೆ ತೋರಿಸುತ್ತದೆ. 2023ಕ್ಕೆ ಈ 3 ವರ್ಷಗಳ ಕೃಷಿ ಆಮದುಗಳಲ್ಲಿ ಪ್ರಾಬಲ್ಯ ಹೊಂದಿದ್ದು, ವಾಣಿಜ್ಯ ಸಚಿವಾಲಯದ ಮಾಹಿತಿ ಪ್ರಕಾರ ಒಟ್ಟು ಆಮದು ಬಿಲ್ನ 72% 1ರಷ್ಟು ಕೊಡುಗೆಯನ್ನು ನೀಡುತ್ತದೆ. ಖಾದ್ಯ ತೈಲಗಳ ಭದ್ರತೆಯಲ್ಲಿ ಭಾರತವು ಪ್ರಗತಿಯನ್ನು ತಡೆಯುವುದಕ್ಕೆ ಕಳಪೆ ಎಣ್ಣೆ ಬೀಜಗಳನ್ನು ಇಳುವರಿಯಿಂದಾಗಿ ಇದು ಪಾಮ್ ಅನ್ನು ಇದನ್ನು 72% ಆಮದನ್ನು ತಗ್ಗಿಸಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ, ಹಸಿರು ಹೈಡ್ರೋಜನ್ ಯೋಜನೆಗೆ ಜಾಕ್ಸನ್ ಗ್ರೀನ್ ನೊಂದಿಗೆ ಯಾವ ರಾಜ್ಯ ಸರ್ಕಾರ ಸಹಿ ಹಾಕಿದೆ? MOMಗೆ ಸಹಿ ಹಾಕಿದೆ. ಹಿಮಾಚಲ ಪ್ರದೇಶ್, ರಾಜಸ್ಥಾನ್, ಮಧ್ಯಪ್ರದೇಶ್, ಒಡಿಸ್ಸಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ರಾಜಸ್ಥಾನ್ ನೋಡ್ರಿ. ಇದು ಜಾಕ್ಸನ್ ಯೋಜನೆ ಅಂದ್ರೆ ಹಸಿರು ಗ್ರೀನ್. ಈ ಜಾಕ್ಸನ್ ಕಂಪನಿ ಎಲ್ಲಿದೆ? ಬೆಂಗಳೂರು ಮೂಲದ ನೋಡ್ರಿ. ಇದು ಬೆಂಗಳೂರು ಮೂಲದ ಕಂಪನಿ. ಇದು ಜಾಕ್ಸನ್ ಗ್ರೀನ್ ಪ್ರೈವೇಟ್ ಲಿಮಿಟೆಡ್ ಅಂತ ಬರುತ್ತೆ. ಜಾಕ್ಸನ್ ಗ್ರೀನ್ ಪ್ರೈವೇಟ್ ಲಿಮಿಟೆಡ್.
ಹಸಿರು ಇಂಧನ ಅಂದರೆ ಹಸಿರು ಹೈಡ್ರೋಜನ್ ಇಂಧನ ಯೋಜನೆಗಾಗಿ ಜಾಕ್ಸನ್ ಗ್ರೀನ್ ಪ್ರೈವೇಟ್ ಲಿಮಿಟೆಡ್ ಒಂದಿಗೆ ರಾಜಸ್ಥಾನದ ಸರ್ಕಾರ ಇತ್ತೀಚೆಗೆ ಸಹಿಯನ್ನು ಹಾಕಿದೆ ನೋಡ್ರಿ. ಇದರ ವಿವರಣೆಯನ್ನು ನೋಡೋದಾದ್ರೆ, ನವೀಕರಿಸಬಹುದಾದ ಇಂಧನ ಪರಿಹಾರಗಳಲ್ಲಿ ತೊಡಗಿರುವ ಜಾಕ್ಸನ್ ಗ್ರೀನ್ ಕಂಪನಿದ ಉದ್ದೇಶ ಏನು? ನವೀಕರಿಸಬಹುದಾದ ಇಂಧನಗಳ ಪರಿಹಾರಗಳಲ್ಲಿ ತೊಡಗಿರುವ ಜಾಕ್ಸನ್ ಗ್ರೀನ್ ಕಂಪನಿ ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾ ಯೋಜನೆಯನ್ನು ಸ್ಥಾಪಿಸಲು ರಾಜಸ್ಥಾನದ ಸರ್ಕಾರದೊಂದಿಗೆ ಇತ್ತೀಚೆಗೆ ಸಹಿ ಹಾಕಿದೆ ನೋಡ್ರಿ. ಅಂದ್ರೆ ನವೀಕರಿಸಬಹುದಾದ ಇಂಧನಗಳಿಗೆ ಉತ್ಪತ್ತಿ ಮಾಡೋದು ಈ ಕಂಪನಿಯ ಪ್ರಮುಖ ಉದ್ದೇಶ. ಅದಕ್ಕೋಸ್ಕರ ರಾಜಸ್ಥಾನ ಈ ಕಂಪನಿಯೊಂದಿಗೆ ಸಹಿ ಹಾಕಿದೆ. 2030 ವೇಳೆಗೆ ಹಸಿರು ಹೈಡ್ರೋಜನ್ ಉತ್ಪಾದನೆಯನ್ನು ರಫ್ತಿಗೆ ಭಾರತ ಜಾಗತಿಕ ಕೇಂದ್ರವಾಗಲು ಗುರಿಯಾಗುವುದರಿಂದ ಇದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಜಾಕ್ಸನ್ ಗ್ರೀನ್ ಗುಜರಾತ್ ಮತ್ತು ತಮಿಳುನಾಡಿನಲ್ಲಿ ಸಹ ಸಂಭಾವ್ಯ ಪ್ರಮಾಣವನ್ನು ಹೆಚ್ಚಿಸಲು ಸೈಟ್ಗಳನ್ನು ಅನ್ವೇಷಿಸುತ್ತಿದೆ. ರಾಜಸ್ಥಾನದೊಂದಿಗೆ ಅದರ ಪಾಲುದಾರಿಕೆಯನ್ನು ರಾಷ್ಟ್ರೀಯ ಡಿಕಾರ್ಬೋನೈಸೇಷನ್ ಗುರಿಯನ್ನು ಮುನ್ನಡೆಸಿದೆ. ಅಂದ್ರೆ ಕಾರ್ಬನ್ ಮುಕ್ತ ಡಿಕಾರ್ಬೋನೈಸೇಷನ್ ಅಂದ್ರೆ ಕಾರ್ಬನ್ ಮುಕ್ತ ಭಾರತ. ಯಾವಾಗ ಗೊತ್ತಾ? ಕಾರ್ಬನ್ ಹಸಿರು ಮನೆ ಅನಿಲಗಳ ಅವನ್ನ ಬಂದೈತಲ್ಲ ಕಾರ್ಬನ್ ಮುಕ್ತ. ಯಾವಾಗ ನಮ್ಮ ಭಾರತ ಯಾವಾಗ 2070 ಪ್ರಪಂಚದಲ್ಲಿ 2050ಕ್ಕೆ ಕಾರ್ಬನ್ ಮುಕ್ತ ಶೂನ್ಯ ಕಾರ್ಬನ್ ಅಂತೇಳಿ ಸಪ್ತಾಹ ಮಾಡೈತಿ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಭಾರತ ಮತ್ತು ಮಯನ್ಮಾರ್ ನಡುವಿನ ಮುಕ್ತ ಚಲನೆಯ ಆಡಳಿತದ ಯಾವುದು? ಅಂದ್ರೆ ಭಾರತ ಮತ್ತು ಮಯನ್ಮಾರ್ಗಳ ನಡುವೆ ಮುಕ್ತ ಚಲನೆ ಅಂದ್ರೆ ಯಾವುದು ವೀಸಾ ಇಲ್ಲ, ಏನಿಲ್ಲ, ಗಡಿ ಇಲ್ಲೇ ಅರಣ್ಯ ಪ್ರದೇಶಗಳಿಂದ ಕೂಡಿರೋದಕ್ಕೋಸ್ಕರ ಇಲ್ಲೇ ಮುಕ್ತ ಚಲನೆ ಇದೆ. ಅದಕ್ಕೋಸ್ಕರ ಯಾವ ಒಪ್ಪಂದ ನಡೆಯುತ್ತೆ? 2 ದೇಶಗಳ ನಡುವಿನ ವ್ಯಾಪಾರ ಒಪ್ಪಂದಕ್ಕ, ಗಡಿ ಉದ್ದಕ್ಕೂ ವೀಸಾ ಮುಕ್ತ ಸಂಚಾರವನ್ನು ಅನುಮತಿಸುವ ಒಪ್ಪಂದಕ್ಕ, ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಕ್ಕ, ನಿರಾಶ್ರಿತರನ್ನು ಸ್ವಯಂ ಪ್ರೇರಿತ ವಾಪಸಾತಿಗೆ ಒಂದು ಕಾರ್ಯವಿಧಾನನ? ಇದಕ್ಕೆ ಸರಿಯಾದ ಉತ್ತರ ಗಡಿಯುದ್ದಕ್ಕೂ ವೀಸಾ ಮುಕ್ತ ಸಂಚಾರಕ್ಕೆ ಅನುಮತಿ ಒಪ್ಪಂದ ನೋಡಿ. ಗಡಿಯುದ್ದಕ್ಕೂ ವೀಸಾ ಮುಕ್ತ ಸಂಚಾರಕ್ಕೆ. ಹಂಗಂದ್ರೆ ಮಯನ್ಮಾರ್ ಮತ್ತು ಭಾರತ ಎಷ್ಟು ಗಡಿ ಹೊಂದೈತಿ? ಇಂಡಿಯಾ ಎಷ್ಟು ಕಿಲೋಮೀಟರ್ ಗಡಿ ಹೊಂದೈತಿ? 1600 ನೋಡ್ರಿ, 1600 ಕಿಲೋಮೀಟರ್ ಗಡಿ ಹೊಂದೈತಿ. ಹಂಗಂದ್ರೆ ಮಯನ್ಮಾರ್ ಜೊತೆ ಗಡಿಯನ್ನು ಹಂಚಿಕೊಂಡಿರುವ ರಾಜ್ಯಗಳು ನಾಗಾಲ್ಯಾಂಡ್, ಮಣಿಪುರ್, ಹಾಗೆ ಮಿಜೋರಾಂ, ಅರುಣಾಚಲ್ ಪ್ರದೇಶ್ ನೋಡ್ರಿ. ಇವು 4 ಏನು ಮಯನ್ಮಾರ್ನಿಂದ ಗಡಿ ಹೊಂದಿರುವ ರಾಜ್ಯಗಳು. ಎಷ್ಟು ಕಿಲೋಮೀಟರ್? 1600 ಕಿಲೋಮೀಟರ್ ಗಡಿಯನ್ನು ಹೊಂದಿದೆ ನೋಡ್ರಿ ಮಯನ್ಮಾರ್. ಇದರ ವಿವರಣೆಯನ್ನು ನೋಡ್ತಾ ಹೋದ್ರೆ, ಪ್ರೀ ಮೂವ್ಮೆಂಟ್ ರೆಜಿಮ್ ಭಾರತ ಮತ್ತು ಮಯನ್ಮಾರ್ ನಡುವಿನ ಪರಸ್ಪರ ಒಪ್ಪಿಗೆ ವ್ಯವಸ್ಥೆ ಆಗಿದ್ದು, ಇದು ಗಡಿಯುದ್ದಕ್ಕೂ ವಾಸಿಸುವ ಬುಡಕಟ್ಟುಗಳಿಗೆ ವೀಸಾ ಇಲ್ಲದೆ ಪರಸ್ಪರ ದೇಶದೊಳಗೆ 16 ಕಿಲೋಮೀಟರ್ ವರೆಗೆ ಪ್ರಯಾಣಿಸಬಹುದು. ಅಂದ್ರೆ ಮಯನ್ಮಾರ್ ಗಡಿಯಿಂದ 16 ಕಿಲೋಮೀಟರ್ ನಮ್ಮ ಭಾರತದೊಳಗೆ ಸಂಚರಿಸಬಹುದು, ಮತ್ತೆ ಇಂಡಿಯಾ ಗಡಿಯಿಂದ 16 ಕಿಲೋಮೀಟರ್ ಮಯನ್ಮಾರ್ ಗಡಿ ಒಳಗೆ ಅನುಮತಿ ಇದ್ರೆ. 2 ಕಡೆ ಸಮುದಾಯಗಳ ನಡುವಿನ ಸಂಬಂಧವನ್ನು ಸುಧಾರಿಸಲು 2018ರಲ್ಲಿ ಇದನ್ನು ಜಾರಿಗೆ ತರಲಾಯಿತು. ಎಷ್ಟರಾಗೆ? 2018ರಲ್ಲಿ ನೋಡಿ, 2018ರಲ್ಲಿ ಜಾರಿಗೆ ತರಲಾಯಿತು. ಆದಾಗ್ಯೂ ಭಾರತ ಶೀಘ್ರದಲ್ಲಿ ಅದನ್ನು ಕೊನೆಗೊಳಿಸಲು ಮತ್ತು ಒಳನುಸುವಿಕೆ ಮತ್ತು ಕಾನೂನುಬಾಹಿರ ಚಟುವಟಿಕೆಯನ್ನು ತಡೆಯಲು ಸಂಪೂರ್ಣ 1643 ಕಿಲೋಮೀಟರ್ ಇಂಡೋ ಮಯನ್ಮಾರ್ ಗಡಿಯನ್ನು ಬೇಲಿಯನ್ನು ಸ್ಥಾಪಿಸಲು ಯೋಜಿಸುತ್ತಿದೆ. ಯಾಕಂದ್ರೆ ಇತ್ತೀಚೆಗೆ 2018ರಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಇತ್ತೀಚೆಗೆ ಯಾಕಂದ್ರೆ ಮಣಿಪುರದಲ್ಲಿ ಆದಂತ ಗಲಭೆಗೋಸ್ಕರ ಮಯನ್ಮಾರದಿಂದ ಬರುವತಕ್ಕಂತ ದಂಗೆಕೋರರ ಸಂಬಂಧ ಇದನ್ನ ಇಲ್ಲೇ ತಂತಿ ಬೇಲಿ ಹಾಕಲು ಭಾರತ ಸರ್ಕಾರ ಯೋಚನೆ ಮಾಡೈತೆ ಅಂತೇಳಿ ಅದಕ್ಕೋಸ್ಕರ ಇದು ಸುದ್ದಿಯಲ್ಲಿದೆ. ನೋಡೋದಾದ್ರೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇತ್ತೀಚೆಗೆ ನಿಯೋಜಿಸಿದ ಹಸನೂರು ಪೈಪ್ಲೈನ್ ಟರ್ಮಿನಲ್ ಯಾವ ರಾಜ್ಯದಲ್ಲಿದೆ? ಹಸನೂರು ಪೈಪ್ಲೈನ್ ಟರ್ಮಿನಲ್ ಯಾವ ರಾಜ್ಯದಲ್ಲಿ? ಆಂಧ್ರ ಪ್ರದೇಶದಲ್ಲಿನ, ತಮಿಳುನಾಡಿನ, ಮಹಾರಾಷ್ಟ್ರನ, ಪಂಜಾಬ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ರು ತಮಿಳುನಾಡು ನೋಡಿ. ತಮಿಳುನಾಡಲ್ಲಿ ಹಸನೂರು ಪೈಪ್ಲೈನ್ ಕೇಳಬಹುದು ಕ್ವಶನ್. ಹಸನೂರು ಪೈಪ್ಲೈನ್ ತಮಿಳುನಾಡು. ಹಾಗಾದ್ರೆ ಇದೇನು ಇಂಡಿಯಾ ಮತ್ತು ಬಾಂಗ್ಲಾದೇಶಗಳ ನಡುವೆ ಇರತಕ್ಕಂಥ ಪೈಪ್ಲೈನು? ಇಂಡಿಯಾ ಮತ್ತು ಬಾಂಗ್ಲಾ ಯಾವುದು? ಸ್ನೇಹತ್ವ ಪೈಪ್ಲೈನ್, ಫ್ರೆಂಡ್ಶಿಪ್. ಇಂಡಿಯಾ ಬಾಂಗ್ಲಾ ಫ್ರೆಂಡ್ಶಿಪ್ ಪೈಪ್ಲೈನ್ ಅಂತ ಕರೀತಾರೆ ಇದನ್ನ. ಭಾರತದ ಅತಿ ಉದ್ದವಾದ ಪೈಪ್ಲೈನ್, ಭಾರತದ ಅತಿ ಉದ್ದವಾದ ಪೈಪ್ಲೈನ್ ಯಾವುದು? ಜಾಮನಗರ ನೋಡ್ರಿ. ಜಾಮನಗರದಿಂದ ಲೋನಿ,
ಜಾಮ್ನಗರದಿಂದ ಲೋನಿ 1410 ಕಿಲೋಮೀಟರ್ ನೋಡ್ರಿ. ಅಂದ್ರೆ ಜಾಮ್ನಗರ ಎಲ್ಲಿ ಬರ್ತೈತಿ? ಗುಜರಾತ್ರಿಂದ ಇದೆಯಲ್ಲೇ UP, ಇದು ಡೆಲ್ಲಿ ನಿಯರ್ ಬರ್ತೈತಿ. UP ಡೆಲ್ಲಿ ನಿಯರ್ ಲೋನಿ ಇದು. ಹಾಗಾದರೆ ಅತಿ ಓಲ್ಡ್ ಪೈಪ್ಲೈನ್ ಯಾವುದಂತ ಕಮೆಂಟ್ ಮಾಡ್ರಿ. ಅತಿ ಹಳೆ ಪೈಪ್ಲೈನ್ ಯಾವುದಂತೆ ಕಮೆಂಟ್ ಮೂಲಕ ತಿಳಿಸಿ. ಇದರ ವಿವರಣೆ ನೋಡೋದಾದರೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ತಮಿಳುನಾಡಿನಲ್ಲಿ ಹೆಚ್ಚುವರಿ ಇಂಧನ ಬೇಡಿಕೆಯನ್ನು ಪೂರೈಸಲು ಹಸನೂರು ಪೈಪ್ಲೈನ್ ಟರ್ಮಿನಲ್ ಅನ್ನು ನಿಯೋಜಿಸಿದೆ. ಇದು 456 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದು, ಪೈಪ್ಲೈನ್ ಜಾಲದ ಮೂಲಕ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಸಾಗಿಸುವ ಮೂಲಕ ತಮಿಳುನಾಡು ಮತ್ತು ಪುದುಚೇರಿ 8 ಜಿಲ್ಲೆಗಳಿಗೆ ಸೇವೆ ಸಲ್ಲಿಸಲಿದೆ. ಇದು ತಮಿಳುನಾಡಿಗೆ ಅಷ್ಟೇ ಅಲ್ಲ, ಕೇಂದ್ರಾಡಳಿತ ಪ್ರದೇಶಕ್ಕೆ ಇದ್ರೆ ಪುದುಚೇರಿನೂ ಹಾಕಬೇಕು. ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ಮತ್ತು ತಮಿಳುನಾಡಿಗೆ 8 ಜಿಲ್ಲೆಗಳ ಸೇವೆ ಸಲ್ಲಿಸಲಿದೆ. ಇದು ಚೆನ್ನೈನಲ್ಲಿ ಅಸ್ತಿತ್ವದಲ್ಲಿದ್ದು ಟರ್ಮಿನಲ್ಗಳ ಮೇಲೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಮುಂದೆ ಕ್ವಶನ್ ನೋಡೋದಾದ್ರೆ, ಕುಡುಗೋಲು ಕಣ ಕಾಯಿಲೆ ಜನರನ್ನು ಪರೀಕ್ಷಿಸಲು ಆರೋಗ್ಯ ಸಚಿವಾಲಯ ಪ್ರಾರಂಭಿಸಿದ ಮಿಷನ್ ಹೆಸರೇನು? ಕುಡುಗೋಲು ಕಣ ಅಂದ್ರೆ ಸಿಕಲ್ ಸೆಲ್ ಅನೆಮಿಯಾ. ಇದರ ಆಪ್ಷನ್ ಎ ಬಂದ್ಬಿಟ್ಟು ರಾಷ್ಟ್ರೀಯ ಕುಡುಗೋಲು ಕಣ ರಕ್ತಹೀನತೆ ಮಿಷನ್, ರಾಷ್ಟ್ರೀಯ ಕುಡುಗೋಲು ಕಣ ರಕ್ತಹೀನತೆ ನಿರ್ಮೂಲನೆ ಮಿಷನ್, ರಾಷ್ಟ್ರೀಯ ಕುಡುಗೋಲು ಕಣ ರಕ್ತಹೀನತೆ ನಿರ್ಮೂಲನೆ ಮಿಷನ್, ರಾಷ್ಟ್ರೀಯ ಕುಡುಗೋಲು ಕಣ ನಿಯಂತ್ರಣ ಮಿಷನ್. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ನೋಡ್ರಿ, ರಾಷ್ಟ್ರೀಯ ಕುಡುಗೋಲು ಕಣ ರಕ್ತಹೀನತೆ ನಿರ್ಮೂಲನೆ ಮಿಷನ್ ಅಂದ್ರೆ ಸಿಕಲ್ ಸೆಲ್ ಅನೆಮಿಯಾ. ನೋಡ್ರಿ, ಸಿಕಲ್ ಸೆಲ್ ಅನೆಮಿಯಾ. ಸಿಕಲ್ ಸೆಲ್ ಅನೆಮಿಯಾ ಯಾವ್ದ ಕೊರತೆಯಿಂದ ಬರ್ತೈತ್ರಿ? ಇದು B12 ವಿಟಮಿನ್ B12 ಕೊರತೆಯಿಂದ ಬರ್ತದೆ. ವಿಟಮಿನ್ B12 ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದು? ಸಿಕಲ್ ಸೆಲ್ ಅನೆಮಿಯಾ. ಹಾಗಾದ್ರೆ ವಿಟಮಿನ್ ಎ ಬೆರಿ ಬೆರಿ, ವಿಟಮಿನ್ ಎ ಬೆರಿ ಬೆರಿ, ವಿಟಮಿನ್ ಬಿ ವಿಟಮಿನ್ B1 ಯಾವುದು? ಸಾರಿ, ವಿಟಮಿನ್ ಎ ಬಂದ್ಬಿಟ್ಟು ಇರುಳು ಗುರುಡು. ವಿಟಮಿನ್ ಎ ಇರುಳು ಗುರುಡು. ಆದರೆ ವಿಟಮಿನ್ ಬಿ ಬೆರಿ ಬೆರಿ. ವಿಟಮಿನ್ ವಿಟಮಿನ್ B2 ಯಾವುದು? ಫೋಟೋಫೋಬಿಯಾ, ಬೆಳಕು ಕಂಡರೆ ಭಯ, ಫೋಟೋಫೋಬಿಯಾ. ಹಾಗಾದ್ರೆ ವಿಟಮಿನ್ B3 ಪೆಲಾಗ್ರ, ಚರ್ಮ ರೋಗ. ಪೆಲಾಗ್ರ ಅಂದ್ರೆ ಚರ್ಮ ರೋಗ ನೋಡ್ರಿ. ವಿಟಮಿನ್ B3 ವಿಟಮಿನ್ B5 ಹಾಗಾದ್ರೆ ಅಸ್ವಸ್ಥತೆ ನೋಡ್ರಿ, ಮಾನಸಿಕ ಕಾಯಿಲೆ ಇರ್ತದಲ್ಲ, ವಿಟಮಿನ್ B5 ಅವರಿಗೆ ವಿಟಮಿನ್ B5 ಇಂದ ಬರ್ತೈತೆ ಮಾನಸಿಕ ಅಸ್ವಸ್ಥತೆ. ಹಾಗಾದ್ರೆ ವಿಟಮಿನ್ B6 D3 ಸಿಂಡ್ರೋಮ್ ಅಂತ ಬರ್ತೈತ್ರಿ. ವಿಟಮಿನ್ B6 D3 ಸಿಂಡ್ರೋಮ್ ಯಾವುದು? ಡರ್ಮೆಟನಿಸ್, ಡಯರಿಯಾ, ಡೆಮೆನಿಷಿಯಾ ಇವು 3 ರೋಗ ಬರ್ತಕ್ಕಂಥ D3 ಸಿಂಡ್ರೋಮ್ ನೋಡ್ರಿ ವಿಟಮಿನ್ B6 ಗೆ. ಹಾಗಾದ್ರೆ ವಿಟಮಿನ್ B12 ರಕ್ತಹೀನತೆ ಇದೆ. ಯಾವುದು? ಸಿಕಲ್ ಸೆಲ್ ಅನೆಮಿಯಾ ನೋಡ್ರಿ. ಹಾಗಾದ್ರೆ ವಿಟಮಿನ್ ಕೆ ಬರ್ತಕ್ಕಂಥದ್ದು ವಿಟಮಿನ್ ಕೆ ಅಧಿಕ ರಕ್ತಸ್ರಾವ. ಹಾಗಾದ್ರೆ ವಿಟಮಿನ್ ಇ ಬಂಜೆತನ. ನೋಡ್ರಿ. ಇದರ ವಿವರಣೆಯನ್ನು ನೋಡ್ತಾ ಹೋದ್ರೆ, ರಾಷ್ಟ್ರೀಯ ಸಿಕಲ್ ಸೆಲ್ ಅನೆಮಿಯಾ ಎಲಿಮಿನೇಷನ್ ಮಿಷನ್ ಅನ್ನು ಆರೋಗ್ಯ ಸಚಿವಾಲಯ 1ನೇ ಜುಲೈ 2023 ಮಧ್ಯಪ್ರದೇಶದ ಶಹದೋಲ್ನಲ್ಲಿ ಭಾರತಾದ್ಯಂತ ಕುಡುಗೋಲು ಕಣ ಕಾಯಿಲೆ ಪರೀಕ್ಷಿಸಲು ಪ್ರಾರಂಭಿಸಿದೆ. ಇದು 17 ರಾಜ್ಯಗಳಾದ್ಯಂತ ಬುಡಕಟ್ಟು ಜನಸಂಖ್ಯೆ ಮತ್ತು ಇತರ ಹೆಚ್ಚಿನ ಫಲಿತಾಂಶ ಪ್ರದೇಶಗಳಲ್ಲಿ ಕೇಂದ್ರೀಕರಿಸುವ ಮೂಲಕ 3 ವರ್ಷಗಳಲ್ಲಿ 7 ಕೋಟಿ ಜನರು ಪರೀಕ್ಷಿಸುವ ಗುರಿಯನ್ನು ಹೊಂದಿದೆ. ಮಿಷನ್ ಸಿಕಲ್ ಸೆಲ್ ಅನಿಮಿಯಾ ರಕ್ತಹೀನತೆ ಸ್ಕ್ರೀನಿಂಗ್, ತಡೆಗಟ್ಟು ಮತ್ತು ನಿರ್ವಹಣೆಯನ್ನು ಒದಗಿಸುತ್ತದೆ. ಆರಂಭಿಕ ಪತ್ತೆ ಮತ್ತು ಮಧ್ಯಸ್ಥಿಕೆ ಮೂಲಕ ಭಾರತದಲ್ಲಿ ರೋಗವನ್ನು ತೊಡೆದುಹಾಕುವ ಇದರ ಗುರಿಯಾಗಿದೆ. ಇದನ್ನು ಸಿಕಲ್ ಸೆಲ್ ಅನಿಮಿಯಾನ ಸಿಕಲ್ ಸೆಲ್ ಅನಿಮಿಯಾ ಯಾವಾಗ ತೊಡೆದುಹಾಕೋದು? ಯಾವಾಗ? 2047 ಹಾಗಾದ್ರೆ ಮಲೇರಿಯಾ
2030. ಹಾಗಾದ್ರೆ ಈ ಏಡ್ಸು 2030. ಹಾಗಾದ್ರೆ ಇದು TB 2025ಕ್ಕೆ ನೋಡಿ. ಇವು ನೆನ್ಪಿಟ್ಕೊಳ್ಳಿ, ಇವು ಇಂಪಾರ್ಟೆಂಟ್, ಇವು 3 ಡೇಟು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದರೆ, RBI ಹೊಸ ನೀತಿಯ ಪ್ರಕಾರ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ನಿವ್ವಳ NPA ಅನುಪಾತ ಆಧಾರದ ಮೇಲೆ ಗರಿಷ್ಠ ಲಾಭಾಂಶ ಎಷ್ಟು ಪಾವತಿಸಬೇಕು? 30%, 40%, 50%, 60%. ಇದು ಆಪ್ಷನ್ ಸಿ 50% ನೋಡಿ, 50%. NPA ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್, ಪರ್ಫಾರ್ಮಿಂಗ್ ಅಸೆಟ್ ಅಂದ್ರೆ ಉಪಯೋಗಕ್ಕೆ ಬಾರದ ಆಸ್ತಿ ಅಂತ ಅರ್ಥ. ಅಂದ್ರೆ ಬ್ಯಾಂಕ್ಗಳಿಗೆ ಸಾಲ ತಗೊಂಡು 90 ದಿನಗಳಿಗೆ ವರೆಗೂ ಬಡ್ಡಿ ಕಟ್ಟದೆ ಉಳಿದಿರ್ತಕ್ಕಂಥ ಹಣ ನೋಡ್ರಿ. ಲೋನ್ ತಗೊಂಡಿರ್ತಾರಲ್ಲ, ಬ್ಯಾಂಕ್ನಲ್ಲಿ ಲೋನ್ ತಗೊಂಡು ಹಾಗೆ ಬಡ್ಡಿ ಕಟ್ಟದೆ ಉಳಿದಿರ್ತಕ್ಕಂಥ 90 ದಿನಗಳ ಅಂದ್ರೆ 3 ತಿಂಗಳವರೆಗೆ ಬಡ್ಡಿ ಕಟ್ಟದೆ ಉಳಿದಿರ್ತಕ್ಕಂಥ ಸಾಲದ ಬಾಕಿ ಪಾವತಿಯನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರೀತಾರೆ. ವಿವರಣೆ ನೋಡ್ತಾ ಹೋದ್ರೆ, RBI ಪರಿಷ್ಕೃತ ಡಿವಿಡೆಂಡ್ ವಿತರಣಾ ನೀತಿ ಪ್ರಕಾರ ನಿವ್ವಳ NPA 6%ಗಿಂತ ಕಡಿಮೆ ಇರುವ ಮತ್ತು ಬಂಡವಾಳದ ಸಮರ್ಪಕತೆ ಮಾನದಂಡಗಳನ್ನು ಪೂರೈಸುವ ಬ್ಯಾಂಕ್ಗಳು ಹಿಂದಿನ 40% ರಿಂದ ಲಾಭದಿಂದ 50% ವರೆಗೆ ಲಾಭಾಂಶವನ್ನು ಘೋಷಿಸಬಹುದು. ಅಂದ್ರೆ 40 to 50 ನೋಡ್ರಿ, 40 to 50. ಶೂನ್ಯ ನಿವ್ವಳ NPA ಹೊಂದಿರುವ ಬ್ಯಾಂಕ್ಗಳನ್ನು 50% ರಷ್ಟು ಲಾಭಾಂಶವನ್ನು ಪಾವತಿಸಬಹುದು. ಆದರೆ 4% NPA ಗಿಂತ ಹೆಚ್ಚಿರುವ 15% ವರೆಗೆ ಮಾತ್ರ ಲಾಭಾಂಶವನ್ನು ಪಾವತಿಸಬಹುದು. ಹೆಚ್ಚಿನ ಪಾವತಿ PSBಗಳಲ್ಲಿ ಹೆಚ್ಚಿನ ಪಾಲನ್ನು ಹೊಂದಿರುವ ಸರ್ಕಾರಕ್ಕೆ ಪ್ರಯೋಜನ ನೀಡುತ್ತದೆ. ಹಾಗಾದ್ರೆ RBI ಸ್ಥಾಪನೆ ಯಾವಾಗ? 1935. ಪ್ರಸ್ತುತ ಇದರ ಅಧ್ಯಕ್ಷರು ಯಾರು? ಇದರ ಚೇರ್ಪರ್ಸನ್ ಶಕ್ತಿಕಾಂತ್ ದಾಸ್. ಹಾಗಾದ್ರೆ ಇದು ಕೇಂದ್ರ ಕಚೇರಿ ಮುಂಬೈದೊಳಗೆ ಐತೆ ನೋಡ್ರಿ. ಕೇಂದ್ರ ಕಚೇರಿ ಮುಂಬೈನಲ್ಲಿ ಬರ್ತದೆ. ಇದು ಏನ್ ಮಾಡ್ತಾ ಬ್ಯಾಂಕ್ನ, ಇದು RBI ಏನ್ ಮಾಡ್ತಾ, RBI ನ ಕೆಲಸ ಏನು? ಭಾರತದಲ್ಲಿರುವ ವಾಣಿಜ್ಯ ಬ್ಯಾಂಕ್ಗಳನ್ನ ನಿಯಂತ್ರಣ ಮಾಡುತ್ತೆ. ವಾಣಿಜ್ಯ ಬ್ಯಾಂಕ್ಗಳ ನಿಯಂತ್ರಣ. ಮುಂದಿನ ಕ್ವಶನ್ ನೋಡುತ್ತಾ ಇದ್ರೆ, ONGCಯ ಸಾಗರೋತ್ತರ ಹೂಡಿಕೆ ವಿಭಾಗವು ಸ್ಯಾನ್ ಕ್ರಿಸ್ಟೋಬನ್ ಕ್ಷೇತ್ರದಲ್ಲಿ 40% ಪಾಲನ್ನು ಹೊಂದಿದ್ದು ಅದು ಇತ್ತೀಚೆಗೆ ಸುದ್ದಿಯಲ್ಲಿದೆ. ಈ ಕ್ಷೇತ್ರವು ಯಾವ ದೇಶದಲ್ಲಿದೆ? ONGC ವಿದೇಶ ಅಂದ್ರೆ ONGC ಕಂಪನಿ ಭಾರತದಲ್ಲಿದೆ. ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಅಂದ್ರೆ ಇತ್ತೀಚೆಗೆ ಒಂದು ಬೇರೆ ದೇಶದಲ್ಲಿ ಆಯಿಲ್ ಅನ್ನು ಕಂಡುಹಿಡಿಯುತ್ತೆ. ಅಲ್ಲಿ 40% ಪಾಲನ್ನು ಹೊಂದಿದೆ. ಅದು ಯಾವ ದೇಶದಲ್ಲಿ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಬ್ರೆಜಿಲ್, ಆಪ್ಷನ್ ಬಿ ಅರ್ಜೆಂಟೈನಾ, ಆಪ್ಷನ್ ಸಿ ವೆನಿಜುವೆಲಾ, ಆಪ್ಷನ್ ಡಿ ನೈಜೀರಿಯಾ. ಇದು ಸರಿಯಾದ ಉತ್ತರ ಆಪ್ಷನ್ ಸಿ ವೆನಿಜುವೆಲಾ ನೋಡ್ರಿ. ಇತ್ತೀಚೆಗೆ ಅಮೆರಿಕ ಇದಕ್ಕೆ ಏನ್ ಮಾಡಿತ್ತು? ಬ್ಯಾನ್ ಅನ್ನು ಇತ್ತು. ಪೆಟ್ರೋಲಿಯಂ ಉತ್ಪನ್ನಗಳನ್ನು ಮಾರದಂತೆ ಬ್ಯಾನ್ ಅನ್ನು ಹೇರಿತ್ತು. ಆದ್ರೆ 2022ರಲ್ಲಿ ಇದನ್ನು ಸಡಿಲಿಕೆಗೊಳಿಸುವುದರಿಂದ ಹೀಗೆ ಪುನರಾರಂಭ ಮಾಡೈತೆ ನೋಡ್ರಿ. ಇದನ್ನು ಪುನರಾರಂಭ ಮಾಡಿದೆ ವೆನಿಜುವೆಲಾ ಪೆಟ್ರೋಲ್ ಉತ್ಪನ್ನಗಳಿಗೆ. ಆದ್ರೆ ಇದು ಎಲ್ಲಿ ಬರ್ತೈತಿ? ವೆನಿಜುವೆಲಾ ಯಾವ ಖಂಡದಲ್ಲಿ ಬರ್ತೈತಿ? ವೆನಿಜುವೆಲಾ ಯಾವ ಖಂಡದಲ್ಲಿ ಬರ್ತೈತೆ ಅಂದ್ರೆ ಆಫ್ರಿಕಾ ಖಂಡದಲ್ಲಿ ಬರ್ತೈತೆ ನೋಡ್ರಿ. ಆಫ್ರಿಕಾ ಖಂಡ ಇಲ್ಲಿ ಬರ್ತೈತಲ್ಲ, ಆಫ್ರಿಕಾ ಖಂಡ ಮತ್ತು ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ ಬರ್ತಾವಲ್ಲ, ಇಲ್ಲೇ ಯುರೋಪ್ ಕಂಟ್ರಿ ಬರ್ತದೆ. ಇಲ್ಲೇ ಕೆರೆಬಿಯನ್ ದ್ವೀಪಗಳು ಬರ್ತಾವಲ್ಲ, ಇಲ್ಲಿ ಬರ್ತೈತೆ ವೆನಿಜುವೆಲಾ. ಇಲ್ಲಿ ಬರ್ತಕ್ಕಂಥ ದ್ವೀಪಗಳ ಸಮೂಹ ನೋಡ್ರಿ. ಇದು ದ್ವೀಪಗಳ ಸಮೂಹ. ಇದನ್ನು ಅಧಿಕೃತವಾಗಿ ಏನಂತ ಕರೀತಾರ? ರಿಪಬ್ಲಿಕ್ ಆಫ್ ಬೊಲೋವಿಯಾ ಡಿ ವೆನಿಜುವೆಲಾ. ಬೊಲೋವಿಯಾ ಡಿ ವೆನಿಜುವೆಲಾ ಅಂತ ಕರೀತಾರೆ ನೋಡಿ. ವೆನಿಜುವೆಲಾ ಭಾರತ ಮತ್ತು ONGC ವಿದೇಶಕ್ಕೆ ಸರಿಸುಮಾರು 600 ಬಿಲಿಯನ್ ಮೊತ್ತದ ಬಾಕಿ ಇರುವ ಡಿವಿಡೆಂಡ್ ಪರಿಹಾರವನ್ನು ರೂಪವಾಗಿ ತೈಲವನ್ನು ಒದಗಿಸುವ ಒಪ್ಪಿಕೊಂಡಿದೆ. ಅಂದ್ರೆ ಮೊದಲಕ್ಕೆ ನಮ್ದು ಭಾರತದ ONGC ಇಲ್ಲೇನು ಹೂಡಿಕೆ ಮಾಡಿತ್ತು. ಅವಾಗಿದು ಅಮೆರಿಕ ಬ್ಯಾನ್ ಹೇರಿಂದ ಇದು ಬಂದಾಗಿರೋದ್ರಿಂದ ಇನ್ನೂ 600 ಮಿಲಿಯನ್ ಮೊತ್ತದ ಬಾಕಿ ಇರುವುದರಿಂದ ಅದನ್ನು ಡಿವಿಡೆಂಟ್ ಆಗಿ ನಮ್ಗೆ ಹೀಗೆ ಪೆಟ್ರೋಲ್ ಕೊಡಿ ಅಂತ ಕೇಳಿದೆ. ಈ ನಿರ್ಧಾರವನ್ನು ವೆನಿಜುವೆಲಾ ಮೇಲೆ US ನಿರ್ಬಂಧಗಳ ಸಡಿಲಿಸುವ ನಂತರ ವೆನಿಜುವೆಲಾದ ತೈಲದ ಖರೀದಿಯನ್ನು ಭಾರತೀಯ ಸಂಸ್ಕರಣಾಕಾರರಿಗೆ ಪುನರಾರಂಭಿಸಲು ಅನುವು ಮಾಡಿಕೊಟ್ಟಿದೆ. ONGC ವಿದೇಶ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ಸಾಗರೋತ್ತರ ಹೂಡಿಕೆ ವಿಭಾಗವು ಪೂರ್ವ ವೆನಿಜುವೆಲಾದ ಒರಿನಾಕೋ ಹೆವಿ ಆಯಿಲ್ ಬೆಲ್ಟ್ನಲ್ಲಿರುವ
ಸ್ಯಾನ್ ಕ್ರಿಸ್ಟೋಬನ್ ಕ್ಷೇತ್ರದಲ್ಲಿ ನೋಡಿ. ಹಿಂಗೆ ಕೇಳ್ಬೋದು, ಎಲ್ಲೇ ಸ್ಯಾನ್ ಕ್ರಿಸ್ಟೋಬನ್, ಇದು ಇತ್ತೀಚೆಗೆ ಎದಕ್ಕೆ ಸುದ್ದಿಯಲ್ಲಿದೆ ಅಂತ ಕೇಳ್ಬೋದು. ಸ್ಯಾನ್ ಕ್ರಿಸ್ಟೋಬನ್ ಇದೊಂದು ಪೆಟ್ರೋಲ್ ಉತ್ಪನ್ನ ಕೇಂದ್ರ. ಇದು ಪೆಟ್ರೋಲ್ ಉತ್ಪನ್ನ ಕೇಂದ್ರ ಎಲ್ಲಿ ಬರ್ತೈತಿ? ವೆನಿಜುವೆಲಾದಲ್ಲಿ ಬರ್ತೈತಿ ನೋಡಿ. ವೆನಿಜುವೆಲಾದಲ್ಲಿ. ಮುಂದಿನ ಕ್ವಶನ್ ನೋಡೋದಾದ್ರೆ, PM ವಿಶ್ವಕರ್ಮ ಯೋಜನೆ ಜಾರಿಗೆ ತಂದ ಮೊದಲ ಕೇಂದ್ರಾಡಳಿತ ಪ್ರದೇಶ ಯಾವುದು? PM ವಿಶ್ವಕರ್ಮ. ಇದಕ್ಕೆ ಸರಿಯಾದ ಆಪ್ಷನ್ ಎ ಲಡಾಖ್, ಆಪ್ಷನ್ ಬಿ ಜಮ್ಮು ಕಾಶ್ಮೀರ, ಆಪ್ಷನ್ ಡಿ ಅಂಡಮಾನ್ ಮತ್ತು ನಿಕೋಬಾರ್, ಆಪ್ಷನ್ ಡಿ ಚಂಡೀಗಢ. ಸರಿಯಾದ ಉತ್ತರ ಜಮ್ಮು ಕಾಶ್ಮೀರ ನೋಡ್ರಿ. PM ವಿಶ್ವಕರ್ಮ ಯೋಜನೆ. PM ವಿಶ್ವಕರ್ಮ ಯೋಜನೆ ಇದೊಂದು ಕೇಂದ್ರ ಸರ್ಕಾರದ ಯೋಜನೆ ನೋಡ್ರಿ. ಕೇಂದ್ರ ಸರ್ಕಾರದ ಯೋಜನೆ. ಈ ವರ್ಷದ ಬಜೆಟ್ನಲ್ಲಿ 2023 ಮತ್ತು 24ನೇ ಸಾಲಿನ ಬಜೆಟ್ನಲ್ಲಿ ಘೋಷಿಸಿರುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 15 ಕೆಂಪುಕೋಟೆ ಮೇಲೆ ಈ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಇದೇನಪ್ಪಾ ಅಂದ್ರೆ 18 ಪ್ರದೇಶದ 18 ಕಲೆಗಳಿಗೆ ಉತ್ತೇಜನ ನೀಡಲು, ಅಂದ್ರೆ ಕರ್ಮಿಗಳಂದ್ರೆ ಶಿಲ್ಪಿಗಾರರು ಮತ್ತು ಬಡಿಗ ಇವರೆಲ್ಲರೂ ಬರ್ತಾರೆ ನೋಡ್ರಿ ಇದರಲ್ಲಿ. ಇದಕ್ಕೆ ಏನಿದು ವಿಶ್ವಕರ್ಮ PM ವಿಶ್ವಕರ್ಮ ಯೋಜನೆ ಅಂತಂದ್ರೆ, ಇದು ದೇಶದ ಸಾಂಪ್ರದಾಯಿಕ ಕಲೆಗಳಿಗೆ ಉತ್ತೇಜನ ನೀಡಲು ಮತ್ತು ಜೊತೆ ಕುಶಲಕರ್ಮಿಗಳ ಅಭ್ಯುದಯಕ್ಕೆ ನೆರವು ಕಲ್ಪಿಸುವುದು. 13,000 ಕೋಟಿ ರೂಪಾಯಿ ಮೊತ್ತದ 18 ಕಲೆ ಮತ್ತು 18 ಪ್ರದೇಶ ಕುಶಲಕರ್ಮಿಗಳಿಗೆ ತಯಾರಿಸುವ ಉತ್ಪನ್ನಗಳಿಗೆ ಮತ್ತು ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮಾರುಕಟ್ಟೆಯನ್ನು ಒದಗಿಸುತ್ತದೆ. ಮಾರುಕಟ್ಟೆಯನ್ನು ಒದಗಿಸುವ ಯೋಜನೆ ನೋಡ್ರಿ ಇದು. ಇದು ಮೊದಲೇ ಹೇಳಿದಾಗೆ ಕೇಂದ್ರ ಸರ್ಕಾರದ ಯೋಜನೆ ನೋಡ್ರಿ, ಸಂಪೂರ್ಣ ಕೇಂದ್ರ ಸರ್ಕಾರದ ಯೋಜನೆ. ಇದನ್ನ ವಿವರಣೆ ನೋಡ್ತಾ ಇದ್ರೆ, ಜಮ್ಮು ಮತ್ತು ಕಾಶ್ಮೀರ ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳಿಗೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕೌಶಲ್ಯ ತರಬೇತಿ ಕಾರ್ಯಕ್ರಮವನ್ನು ಹೊರತರುವ ಮೊದಲ ಕೇಂದ್ರಾಡಳಿತ ಪ್ರದೇಶ ಆಗೈತೆ ನೋಡ್ರಿ. ಇದು ಮೊದಲ ಕೇಂದ್ರಾಡಳಿತ ಪ್ರದೇಶ. ಶೋಪಿಯಾನದಲ್ಲಿರುವ ITI ಕೇಂದ್ರದಲ್ಲಿ ಟೈಲರಿಂಗ್ ಮತ್ತು ಡ್ರೆಸ್ ವಿನ್ಯಾಸದ ಮೇಲೆ ಕೇಂದ್ರೀಕರಿಸಿದ ಮೊದಲ ಬ್ಯಾಚ್ನಲ್ಲಿ 30 ಪ್ರಶಿಕ್ಷಣಾರ್ಥಿಗಳು ದಾಖಲಾಗಿದ್ದಾರೆ. ಅನುಷ್ಠಾನಕ್ಕೆ ಸ್ಥಳೀಯ ವ್ಯವಹಾರಗಳ ಮತ್ತು ಸ್ವಯಂ ಉದ್ಯೋಗ ಮತ್ತು ಉತ್ತೇಜನ ಗುರಿಯನ್ನು ಹೊಂದಿದೆ ನೋಡ್ರಿ. ಯಾವುದು? ಶೋಪಿಯಾನ. ಎಲ್ಲಿ ಬರ್ತದೆ ಶೋಪಿಯಾನ ಅಂತ ಕೇಳಿದ್ರೆ ಜಮ್ಮು ಕಾಶ್ಮೀರ ನೋಡ್ರಿ, ಜಮ್ಮು ಕಾಶ್ಮೀರ. ನೆಕ್ಸ್ಟ್ ಕ್ವಶನ್ ನೋಡ್ತಾರೆ, ಇತ್ತೀಚೆಗೆ ಯಾವ ಪ್ರಾಣಿಯನ್ನು ಕಿರ್ಗಿಸ್ತಾನ್ ರಾಷ್ಟ್ರೀಯ ಚಿಹ್ನೆ ಎಂದು ಘೋಷಿಸಲಾಗಿದೆ? ಕಿರ್ಗಿಸ್ತಾನ್ ಇತ್ತೀಚೆಗೆ ಒಂದು ಹೊಸ ಪ್ರಾಣಿಯನ್ನು ತನ್ನ ರಾಷ್ಟ್ರ ಚಿಹ್ನೆ ಎಂದು ಘೋಷಿಸಲಾಗಿದೆ. ಯಾವ್ದು ಗೊತ್ತಾ? ಆಪ್ಷನ್ ಎ ಹಿಮಚಿರತೆ, ಆಪ್ಷನ್ ಬಿ ಯಾಕ್, ಆಪ್ಷನ್ ಸಿ ಹದ್ದು, ಆಪ್ಷನ್ ಡಿ ಕುದುರೆ. ಸರಿಯಾದ ಉತ್ತರ ಹಿಮಚಿರತೆ ನೋಡ್ರಿ. ಸರಿಯಾದ ಉತ್ತರ ಹಿಮಚಿರತೆ. ಇದರ ವಿವರಣೆಗಳನ್ನು ನೋಡೋದಾದ್ರೆ, ಕಿರ್ಗಿಸ್ತಾನ್ ಹಿಮಚಿರತೆ ತನ್ನ ಹೊಸ ರಾಷ್ಟ್ರೀಯ ಚಿಹ್ನೆ ಎಂದು ಘೋಷಿಸಿದೆ. ಹಿಮಚಿರತೆಗಳು ದೇಶದ ಟಿಯಾನ್ ಶಾನ್ ಪರ್ವತ ಶ್ರೇಣಿಯಲ್ಲಿ ಕಂಡು ಬರ್ತದೆ. ಹಂಗಂದ್ರೆ ಟಿಯಾನ್ ಶಾನ್ ಪರ್ವತ ಎಲ್ಲಿ ಕಂಡು ಬರ್ತದೆ? ಟಿಯಾನ್ ಶಾನ್, ಕಿರ್ಗಿಸ್ತಾನ್ ಅಂದ್ರೆ ಏಷ್ಯಾ. ಕಿರ್ಗಿಸ್ತಾನ್ ಎಲ್ಲಿ ಬರ್ತತಿ? ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ ರಷ್ಯಾದ ಗಡಿ ಹಂಚ್ಕೊಂಡತ್ರಿ. ಇದು ರಷ್ಯಾದ ಗಡಿ ಹಂಚ್ಕೊಂಡುತ್ತೆ. ಕಿರ್ಗಿಸ್ತಾನ್, ಅಫ್ಘಾನಿಸ್ತಾನ್ ಇವೆಲ್ಲ ಅಲ್ಲೇ ಬರ್ತವೆ. ಅವರು ಕಿರ್ಗಿಸ್ ಜಾನಪದದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಂದ್ರೆ ಇದು ಹಿಮಚಿರತೆಯನ್ನು ಅವರು ಕಿರ್ಗಿಸ್ ಜಾನಪದದಲ್ಲಿ ಕಾಣಿಸಿಕೊಂಡಿದ್ದಾರೆ ಮತ್ತು ಶ್ರೇಷ್ಠತೆ, ಉದಾತ್ತತೆ ಮತ್ತು ಸ್ಥಿತಿಸ್ಥಾಪಕತ್ವ ಸಂಕೇತವಾಗಿದೆ ಕಾಣುತ್ತಾರೆ. ಇದನ್ನ ಅವ್ರ ಜಾನಪದದಲ್ಲಿ ಇದನ್ನು ಏನಂತ ಶ್ರೇಷ್ಠತೆ ಮತ್ತು ಉದಾತ್ತತೆ ಮತ್ತು ಸ್ಥಿತಿಸ್ಥಾಪಕತ್ವ ಸಂಕೇತವಾಗಿ ಹಿಮಚಿರತೆಯನ್ನು ಕಾಣುತ್ತಾರೆ. ಆದ್ದರಿಂದ ಇದನ್ನು ಹಿಮಚಿರತೆಯನ್ನು ಅವರ ಸಂಕೇತವಾಗಿ ಬಳಸುವಂತ ಹಿಮಚಿರತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ನ್ಯಾಯಾಂಗ ಪ್ರಕ್ರಿಯೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಕರೆಸಲು ಯಾವ ಸಂಸ್ಥೆಯು ಇತ್ತೀಚೆಗೆ ಪ್ರಮಾಣಿತ ಕಾರ್ಯಾಚರಣೆ ಕಾರ್ಯವಿಧಾನವನ್ನು ಹೊರಡಿಸಿದೆ? ಆಪ್ಷನ್ ಎ ಭಾರತದ ಕಾನೂನು ಆಯೋಗ, ಆಪ್ಷನ್ ಬಿ ಭಾರತದ ಸುಪ್ರೀಂ ಕೋರ್ಟ್, ಆಪ್ಷನ್ ಸಿ ದೆಹಲಿ ಹೈಕೋರ್ಟ್, ಆಪ್ಷನ್ ಡಿ ಕಾನೂನು ಮತ್ತು ನ್ಯಾಯ ಸಚಿವಾಲಯ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಭಾರತದ ಸುಪ್ರೀಂ ಕೋರ್ಟ್ ನೋಡಿ. ಇದರ ವಿವರಣೆ ನೋಡೋದಾದ್ರೆ, ಸರ್ಕಾರಿ ವಕೀಲರನ್ನು ಅವಲಂಬಿಸುವ ಬದಲು ಅಧಿಕಾರಿಗಳು ನಿರಂತರವಾಗಿ ಕರೆಸುವುದಾಗಿ ಸಾಂವಿಧಾನಿಕ ಯೋಜನೆ ವಿರುದ್ಧವಾಗಿದೆ ಎಂಬುದನ್ನು ಗಮನಿಸಿ ನಂತರ ಭಾರತ ಸರ್ವೋಚ್ಚ ನ್ಯಾಯಾಲಯವು ಸರ್ಕಾರಿ ಅಧಿಕಾರಿಯನ್ನು ಕರೆಯಲು SOP ಅನ್ನು ಹೊರಡಿಸಿದೆ, ಅಂದ್ರೆ ಆರ್ಡರ್ ಅನ್ನು ಹೊರಡಿಸಿದೆ. SOP ಮಾರ್ಗಸೂಚಿಗಳನ್ನು ಹೊರಡಿಸುವ ಗುರಿಯನ್ನು ಹೊಂದಿದೆ ಮತ್ತು ರಾಜ್ಯ ನ್ಯಾಯಾಲಯಗಳ ಆಗಾಗ್ಗೆ ಸರ್ಕಾರದ ಮೇಲೆ ಒತ್ತಡ ಹೇರುವ ಸಮಾನ ಅಧಿಕಾರದ ಮಿತಿಮೀರಿದ ಬಳಕೆಯನ್ನು ತಡೆಯುತ್ತದೆ.
ನ್ಯಾಯಾಲಯದ ದೃಷ್ಟಿಕೋನದಿಂದ ಅವರ ನಿಲುವು ಭಿನ್ನವಾಗಿದೆ ಎಂಬ ಕಾರಣಕ್ಕೂ ಅಧಿಕಾರಿಗಳನ್ನು ಕರೆಸಲಾಗುವುದಿಲ್ಲ ಎಂದು ಇದು ಒತ್ತಿ ಹೇಳುತ್ತದೆ. ಅಂದ್ರೆ ಯಾವುದೇ ನ್ಯಾಯಾಲಯ ಇರಲಿ, ಯಾವುದೇ ಒಬ್ಬನ ಅಧಿಕಾರಿನ ಕರೆಸಬೇಕಾದ್ರೆ ಸಮನ್ಸ್ ಕೊಡ್ಬೇಕಾದ್ರೆ ಸರ್ಕಾರಿ ವಕೀಲರಿಗೆ ಈ ಕೆಲಸವನ್ನು ಒಪ್ಪಿಸಲಾಗುತ್ತೆ. ಆದ್ರೆ ಈಗ ಡೈರೆಕ್ಟ್ ಆಗಿ ಸರ್ಕಾರದಿಂದಲೇ ಸುಪ್ರೀಂ ಕೋರ್ಟ್ ಇಂದ ಡೈರೆಕ್ಟ್ ಆಗಿ ಅಧಿಕಾರಿಗಳಿಗೆ ಸಮನ್ಸ್ ಹೋಗುತ್ತದೆ ಎಂದು ಇದು ಹೇಳುತ್ತದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ವೈ ಭಾರತ್ ಮ್ಯಾಟರ್ಸ್ ಎಂಬ ಶೀರ್ಷಿಕೆಯನ್ನು ಪುಸ್ತಕವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದ ಲೇಖಕರು ಯಾರು? ನೋಡ್ರಿ, ಇದು ಇಂಪಾರ್ಟೆಂಟ್ ನೋಡ್ರಿ, ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿದೆ. ವೈ ಭಾರತ್ ಮ್ಯಾಟರ್ಸ್, ವೈ ಭಾರತ್ ಮ್ಯಾಟರ್ಸ್. ಆಪ್ಷನ್ ಎ ಅಮಿತ್ ಶಾ ಅವರದ ಇದು ಪುಸ್ತಕ, ನಿರ್ಮಲಾ ಸೀತಾರಾಮನ್ದ, ಎಸ್ ಜಯಶಂಕರ್ ಅವರದ, ರಾಮನಾಥ್ ಕೋವಿಂದ್ ಅವರದ. ವೈ ಭಾರತ್ ಮ್ಯಾಟರ್ಸ್ ಯಾರಿಲ್ಲೇ? ಡಾಕ್ಟರ್ ಎಸ್ ಜಯಶಂಕರ್ ಕಾಣುತ್ತಲ್ಲ ಇಲ್ಲಿ, ಡಾಕ್ಟರ್ ಎಸ್ ಜಯಶಂಕರ್. ಆಪ್ಷನ್ ಸಿ ಎಸ್ ಜಯಶಂಕರ್ ನೋಡ್ರಿ. ಇದರ ವಿವರಣೆಯನ್ನು ನೋಡೋದಾದ್ರೆ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಡಾಕ್ಟರ್ ಎಸ್ ಜಯಶಂಕರ್ ತಮ್ಮ ಹೊಸ ಪುಸ್ತಕ, ಅಂದ್ರೆ ಭಾರತದ ವಿದೇಶಾಂಗ ಸಚಿವರು ಯಾರಾದ್ರೆ ಈಗ ಡಾಕ್ಟರ್ ಎಸ್ ಜಯಶಂಕರ್ ಅವರದ ಪುಸ್ತಕ ವೈ ಭಾರತ್ ಮ್ಯಾಟರ್ಸ್. ಅಂದ್ರೆ ಮೊನ್ನೆ ಆದಂತ ಯಾವುದು ಎಲ್ಲದಕ್ಕೂ ಭಾರತವನ್ನೇ ಕಡೆಗಣಿಸುವಂತ ಯಾವುದು ಅಮೆರಿಕ ಇವೆಲ್ಲ ಅದಕ್ಕೆ ಅವ್ರ ಪುಸ್ತಕದಲ್ಲಿ ಏನಂತ ವೈ ಭಾರತ್ ಮ್ಯಾಟರ್ಸ್ ಅನ್ನು ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಅವರ ಅಡಿಯಲ್ಲಿ ಕಳೆದ ಒಂದು ದಶಕದಲ್ಲಿ ವಿದೇಶಾಂಗ ನೀತಿಯಲ್ಲಿ ಭಾರತ ಪರಿವರ್ತನೆಯನ್ನು ಪುಸ್ತಕವು ಪರಿಶೀಲಿಸುತ್ತದೆ. ಇದು ರಾಮಾಯಣದೊಂದಿಗೆ ಭಾರತ ವಿಕಾಸವನ್ನು ಸಹ ಜೋಡಿಸುತ್ತದೆ. ಭೌಗೋಳಿಕ ರಾಜಕೀಯದಿಂದಾಗಿ 2024 ಹೇಗೆ ಪ್ರಕ್ಷುಬ್ಧವಾಗಿರುತ್ತದೆ, ಆದರೆ ಭಾರತವು ತನ್ನ ಶಕ್ತಿಯನ್ನು ನೀಡಿದರೆ ಸವಾಲುಗಳನ್ನು ಎದುರಿಸಬಹುದು ಎಂದು ಜಯಶಂಕರ್ ವಿವರಿಸಿದ್ದಾರೆ. ಇದರೊಳಗೆ ಕಳೆದ 2 ವರ್ಷದಲ್ಲಿ ಮೋದಿ ಆಡಳಿತದಲ್ಲಿ ಕಳೆದ 2 ವರ್ಷದಲ್ಲಿ ಆದಂತ ಬದಲಾವಣೆ ಮತ್ತು ಮುಂದೆ ಆಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ ಜಯಶಂಕರ್ ಅವರು ಈ ಪುಸ್ತಕದಲ್ಲಿ ವಿವರಣೆಯನ್ನು ನೀಡಿದ್ದಾರೆ. ಮುಂದಿನ ಕ್ವಶನ್ ನೋಡ್ತಾ ಹೋದ್ರೆ, ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗೆ 3 ಮರಿಗಳಿಗೆ ಜನ್ಮ ನೀಡಿದ ಹೆಣ್ಣು ಚಿರತೆ ಅದು. ಹೆಣ್ಣು ಚಿರತೆ ಕುನೋ ರಾಷ್ಟ್ರೀಯ ಉದ್ಯಾನವನ ಇಂಪಾರ್ಟೆಂಟ್, 2022ರಿಂದನೂ ಸುದ್ದಿಯಲ್ಲಿ ಐತಿ ಕುನೋ ರಾಷ್ಟ್ರೀಯ ಉದ್ಯಾನವನ. ಆಪ್ಷನ್ ಎ ಆಶಾ, ಆಪ್ಷನ್ ಬಿ ಆದ್ಯ, ಆದಿಮ, ಆಶಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಶಾ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಎ. ಇದಕ್ಕೆ ಚಿತಾ ಯೋಜನೆ, ಮುಖ್ಯವಾಗಿ ಚಿತಾ ಯೋಜನೆ ಎಷ್ಟರಲ್ಲಿ? ಚಿತಾ ಯೋಜನೆ 2000 ಸೆಪ್ಟೆಂಬರ್ 17, 2023 ಚಿತಾ ಯೋಜನೆ ಎಲ್ಲಿಂದ ಚಿತಾಗಳನ್ನು ತರಲಾಗಿದೆ? ನಮೀಬಿಯಾದಿಂದ. ಎಲ್ಲೇ? ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನ. ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಚಿತಾಗಳನ್ನು ತರಲಾಗಿದೆ. ಹಾಗಾದ್ರೆ ಇದು 91 ಕೋಟಿ ರೂಪಾಯಿ ವೆಚ್ಚದ ಪ್ರಾಜೆಕ್ಟ್ ನೋಡ್ರಿ. 91 ಕೋಟಿ ರೂಪಾಯಿದ ವೆಚ್ಚದ ಪ್ರಾಜೆಕ್ಟ್. ಅಂದ್ರೆ ಭಾರತದಲ್ಲಿ ಚಿತಾಗಳು ನಶಿಸಿ ಹೋಗಿರುವ ಕಾರಣ ನಮೀಬಿಯಾ ದೇಶದಿಂದ, ದಕ್ಷಿಣ ಆಫ್ರಿಕಾ ಖಂಡದ ನಮೀಬಿಯಾದಿಂದ ಚಿತಾಗಳನ್ನು ತರಿಸಿಕೊಳ್ಳಲಾಗಿದೆ. ಹಾಗಾದ್ರೆ ಟೈಗರ್ ಪ್ರಾಜೆಕ್ಟ್ ಎಷ್ಟು ಸ್ಥಾಪನೆ? ಟೈಗರ್ ಪ್ರಾಜೆಕ್ಟ್ 1973. ಹಾಗಾದ್ರೆ ಮೊಸಳೆ ಪ್ರಾಜೆಕ್ಟ್ 1975. ಹಾಗಾದ್ರೆ ಎಲಿಫೆಂಟ್ ಪ್ರಾಜೆಕ್ಟ್ 1992. ರೈನೋ ಪ್ರಾಜೆಕ್ಟ್ 2005 ನೋಡಿ. ರೈನೋ ಪ್ರಾಜೆಕ್ಟ್. ಲಯನ್ ಪ್ರಾಜೆಕ್ಟ್, ಸಿಂಹ ಪ್ರಾಜೆಕ್ಟ್ ಯಾವಾಗ? 2004 ನೋಡಿ. ಇಷ್ಟು ನೆನಪಿಟ್ಕೊಳ್ಳಿ. ಇದರ ವಿವರಣೆ ನೋಡ್ತಾ ಹೋದ್ರೆ, ಮಧ್ಯಪ್ರದೇಶದ ಕುನು ರಾಷ್ಟ್ರೀಯ ಉದ್ಯಾನವನದಲ್ಲಿ ಆಶಾ ಎಂಬ ಹೆಣ್ಣು ಚಿರತೆ, ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ, ಇದು ಆಶಾ ಎಂಬ ಹೆಣ್ಣು ಚಿರತೆ 3 ಮರಿಗಳಿಗೆ ಜನ್ಮ ನೀಡಿದೆ ಎಂದು ಮಹತ್ವದ ಘಟನೆ. ಭಾರತದಲ್ಲಿ ಚಿರತೆಗೆ ಮರುಸ್ಥಾಪಿಸಲು ಇದು ಅತಿ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ಯೋಜನೆ ಪ್ರಮುಖ ಮೈಲುಗಲ್ಲು. ಆಶಾ ಮತ್ತು ಮರಿಗಳ ಆರೋಗ್ಯಕರ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಅಧಿಕಾರಿಗಳು ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ. ಚಲಿತ ಘಟನೆಗಳು ನೋಡೋದಾದ್ರೆ, ಯಾವ ಕ್ಷಿಪಣಿಯು ರಕ್ಷಣಾ ವ್ಯವಸ್ಥೆ 1000 ಘಟಕಗಳನ್ನು ಖರೀದಿಸಲು ನ್ಯಾಟೋ ಒಪ್ಪಂದಕ್ಕೆ ಸಹಿ ಹಾಕಿದೆ? ಥಾಡ್ S-400 ದೇಶಪ್ರೇಮ. ಯಾವ ಕ್ಷಿಪಣಿ ನಮ್ಮ ರಕ್ಷಣಾ ಅಂದ್ರೆ ನಾವು ನ್ಯಾಟೋದೊಂದಿಗೆ ಯಾವ ಕ್ಷಿಪಣಿಯನ್ನು ಖರೀದಿಸಲು ಸಹಿ ಹಾಕಿದ್ದೇವೆ ಅಂತಂದ್ರೆ ದೇಶಪ್ರೇಮ ನೋಡ್ರಿ. ದೇಶಪ್ರೇಮ ಎಂಬ ಕ್ಷಿಪಣಿ ನೋಡ್ರಿ, ದೇಶಪ್ರೇಮ. ಹಾಗಾದ್ರೆ ಭಾರತದ ಪ್ರಮುಖ ಕ್ಷಿಪಣಿಗಳು, ಭಾರತದ ಪ್ರಮುಖ ಕ್ಷಿಪಣಿಗಳು ನೋಡೋದಾದ್ರೆ, ಭೂಮಿಯಿಂದ ಲ್ಯಾಂಡ್ ಟು ಲ್ಯಾಂಡ್ ಯಾವ್ಯಾವು? ಪೃಥ್ವಿ.
ಅಗ್ನಿ. ಪೃಥ್ವಿ ಮತ್ತು ಅಗ್ನಿ ನೋಡ್ರಿ. ಹಾಗಾದ್ರೆ ಅರ್ತ್ ಟು ಏರ್, ಅರ್ತ್ ಟು ಏರ್ ಯಾವ ಕ್ಷಿಪಣಿ? ತ್ರಿಶೂಲ, ತ್ರಿಶೂಲ, ಅಸ್ತ್ರ, ಅಸ್ತ್ರ, ಆಕಾಶ್. ಹಾಗಾದ್ರೆ ಟ್ಯಾಂಕರ್ ಧ್ವಂಸಕ ಕ್ಷಿಪಣಿಗಳು, ಟ್ಯಾಂಕರ್ ಧ್ವಂಸಕ ಕ್ಷಿಪಣಿಗಳು, ಕ್ಷಿಪಣಿಗಳು ನೋಡೋದಾದ್ರೆ ನಾಗ ಕ್ಷಿಪಣಿ, ನಾಗ, ಹೆಲೆನ್ ಹಾಗೂ ಶಾಂತ್ ಕ್ಷಿಪಣಿ ಇವೇನು ಟ್ಯಾಂಕರ್ ಧ್ವಂಸಕ ಕ್ಷಿಪಣಿಗಳು. ಹಾಗಾದ್ರೆ ವಿಕಿರಣ ನಿರೋಧಕ, ವಿಕಿರಣ ನಿರೋಧಕ ಕ್ಷಿಪಣಿ, ನಿರೋಧಕ ಕ್ಷಿಪಣಿ ಅಂದ್ರೆ ರುದ್ರಂ, ರುದ್ರಂ ಕ್ಷಿಪಣಿ ನೋಡಿ. ಇದೇನಂದ್ರೆ ಏರ್ ಟು ಲ್ಯಾಂಡ್ ಕ್ಷಿಪಣಿ. ಇದು ಏರ್ ಟು ಲ್ಯಾಂಡ್ ಅಂದ್ರೆ ವಿಮಾನಗಳಿಂದ ಫೈಟರ್ ಜೆಟ್ ನಿಂದ ರಡಾರ್ ಸಿಸ್ಟಮ್ ಅನ್ನು ಧ್ವಂಸ ಮಾಡೋದು ಕ್ಷಿಪಣಿ, ಅದು ರುದ್ರಂ ಕ್ಷಿಪಣಿ ನೋಡ್ರಿ. ವಿವರಣೆ ನೋಡೋದಾದ್ರೆ ರಷ್ಯಾದಿಂದ ಬೆದರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಭದ್ರತೆ ಹೆಚ್ಚಿಸಲು 1000 ಪೆಟ್ರಿಯಾಟ್ ವಾಯು ರಕ್ಷಣಾ ಕ್ಷಿಪಣಿ ಖರೀದಿಸಲು ಯುರೋಪಿಯನ್ ಸದಸ್ಯ ರಾಷ್ಟ್ರಗಳಿಂದ 5.5 ಬಿಲಿಯನ್ ಒಪ್ಪಂದ ಸಹಿ ಹಾಕುವಂತೆ ನ್ಯಾಟೋ ಘೋಷಿಸಿದೆ. ಅಂದ್ರೆ ಯುರೋಪಿಯನ್ ಕಂಟ್ರಿ ಮತ್ತು ನ್ಯಾಟೋಗಳು ಘೋಷಣೆ ಮಾಡಿಕೊಂಡವು. ಉಕ್ರೇನ್ ವಿರುದ್ಧದ ಮಾಸ್ಕೋ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯನ್ನು ಸುರಿಮಳೆಗೆದ ಕಾರಣ ಈ ಒಪ್ಪಂದಕ್ಕೆ 11 ತಿಂಗಳ ಯುದ್ಧದಲ್ಲಿ ರಷ್ಯಾದ ದಾಳಿಯನ್ನು ಹೊಡೆದುರುಳಿಸಲು ಯುಎಸ್ ಮತ್ತು ಜರ್ಮನಿಯಂಥ ರಾಷ್ಟ್ರಗಳು ಒದಗಿಸುವ ದೇಶ ಪ್ರೇಮ ವ್ಯವಸ್ಥೆಯನ್ನು ಕೈವ ಬಳಸಿಕೊಂಡಿದೆ ನೋಡ್ರಿ. ಇದು ಜರ್ಮನ್ ಮತ್ತು ಯುಎಸ್ ನ ಕೊಡತಂತ ಯಾವುದು ಯುರೋಪಿಯನ್ ಯೂನಿಯನ್ ಕಂಟ್ರಿಗಳು, ಯುರೋಪಿಯನ್ ಯೂನಿಯನ್ ಕಂಟ್ರಿಗಳು ಎಷ್ಟದವು? 21. ಈಗ ಪ್ರೆಸೆಂಟ್ ಯುರೋಪಿಯನ್ ಯೂನಿಯನ್ ಕಂಟ್ರಿಗಳು ಎಷ್ಟದವು? 20. ಇತ್ತೀಚೆಗೆ ಹೊರಗೆ ಬಂದ ರಾಷ್ಟ್ರ ಇಂಗ್ಲೆಂಡ್, ಯುರೋಪಿಯನ್ ಕಂಟ್ರಿಯಿಂದ ಹೊರಗೆ ಬಂದ ರಾಷ್ಟ್ರ ಇಂಗ್ಲೆಂಡ್. ಓಕೆ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.